ಎಸ್ ಇಲ್ಲಿ ನಾವು ಏನಂತ ಹೇಳಾಗ್ತದ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತ ಸುಮಾರು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಾಕತ್ತೀವಿ. ಎಸ್ ಸೌಂಡ್ ಬರಾಕತ್ತದ, ಒಂದು ಕ್ಲಿಯರ್ ಆಗಿ ಇದ್ರ ಒಂದು ತಂಪ್ ಕೊಡ್ರಿ ಬೇಗ. ಎಸ್ ಏನಂತ ಹೇಳಾಗ್ತದ, ಯಾವ್ದು ಬೇಗ ಬೇಗ ಕೊಡ್ರಿ, ಒಂದು ತಂಪ್ ಕೊಡ್ರಿ ಬೇಗ. ಯಾಕೆ ಸುಮ್ಮನೆ ಆಗ್ತೀರಿ? ಸೌಂಡ್ ಬರಾಕತ್ತದ ಇಲ್ಲ? ಎಸ್ ಹಾ ಎಸ್ ಹಾಗಾಗಿ ಈಗ ಎಸ್ ಇಲ್ಲಿ ಏನಂತ ಹೇಳಾಗ್ತದ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಹಿಂದೆ ಸುಮಾರು ಪ್ರಶ್ನೆಗಳನ್ನ ಕೂಡ ನಾವು ಈ ಕಲಿಕೆಗೆ ಸಂಬಂಧಪಟ್ಟಂತ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಒಂದನೇ ಪ್ರಶ್ನೆ ಎಸ್ ಓಕೆ ಥ್ಯಾಂಕ್ ಯು. ಹಾಗಾದ್ರೆ ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನ ಅವಲಂಬಿಸಿರುವ ಕಲಿಕೆಯ ಹೆಸರು ಏನಂತ ಕೇಳೋಣ. ಎಸ್ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗ್ತಾನೆ. ಎಸ್ ಓಕೆ ಎಸ್ ಹಾಗಾದ್ರೆ ಆಪ್ಷನ್ ಎ ಜ್ಞಾನಾತ್ಮಕ ಕಲಿಕೆ, ಆಪ್ಷನ್ ಬಿ ಸಾಮಾಜಿಕ ಕಲಿಕೆ, ಆಪ್ಷನ್ ಸಿ ಸಾಧಕ ಕಲಿಕೆ, ಆಪ್ಷನ್ ಡಿ ಕಾರ್ಯಕ್ರಮಗತ ಕಲಿಕೆ ಅಂತ ಕರಿತೀವಿ. ಹಾಗಾದ್ರೆ ನೇರವಾಗಿ ಅವಲೋಕಿಸಲು ಅಬ್ಸರ್ವೇಷನ್ ಮಾಡಲು ಆಗಕ್ಕಿಲ್ಲ ಅಂತ ಅದನ್ನ ಏನ್ ಮಾಡ್ಬೋದು ಅಂತ ಹೇಳ್ತಾನ, ಸಾಧ್ಯ ಮಾನಸಿಕ ಪ್ರಕ್ರಿಯೆ ಅಂತ ಕರಿತಾನೆ. ಯಾವುದು ಮಾನಸಿಕ ಪ್ರಕ್ರಿಯೆ ಆಗಿದೆ ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರ ಈ ಮಾನಸಿಕ ಪ್ರಕ್ರಿಯೆ ಒಂದು ಕಲಿಕೆಯಲ್ಲಿ ನಾವು ನೋಡೋದಾದ್ರ ಮೂಲತಃ ಎಸ್ ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆಪ್ಷನ್? ಬೇಗ ಬೇಗ ಕಮೆಂಟ್ ಕೊಡ್ತಾ ಹೋಗ್ರಿ, ನಾನು ನೋಡ್ತಾ ಹೋಗ್ತೀನಿ. ಎಸ್ ಹಾಗಾದ್ರ ಯಾವುದು ಇದಕ್ಕ ಸಂಬಂಧಪಟ್ಟಂತ ಆನ್ಸರ್ ಎಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನ ಅವಲಂಬಿಸುವ ಕಲಿಕೆಯ ಹೆಸರು ಏನಂತ ಕರಿತಾ ಹೋಗ್ತೀವಿ. ಯಾವ್ದಕ್ಕ ನಾವು ಈ ಒಂದು ಕಲಿಕೆಯನ್ನ ಕರಿತೀವಿ? ಆಪ್ಷನ್ ಎ ವಿಕಾಸ್, ಆಪ್ಷನ್ ಎ ಹೇಳಕತ್ತಾರೆ. ಎಸ್ ಮತ್ತೆ ಬೇರೆ ಬೇರೆ ಕಮೆಂಟ್ ಕೊಡ್ತಾ ಹೋಗ್ರಿ, ನೋಡೋಣ ಯಾರು ಇದಕ್ಕೆ ಸರಿಯಾದ ಆನ್ಸರ್ ಕೊಡ್ತೀರಿ. ನೋಡ್ತೇನೆ, ಬಹಳ ಖುಷಿ ಆಗ್ತದ. ಬೇಗ ಬೇಗ ನೀವು ರೆಸ್ಪಾನ್ಸ್ ಮಾಡ್ತಾ ಹೋದ್ರ ನನಗೂ ಕೂಡ ಖುಷಿ ಆಗ್ತದ. ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ, ನಾನು ಕೂಡ ಕ್ಲಾಸಿಗೆ ಬಂದಿದ್ದಕ್ಕೆ, ಇಲ್ಲ ನಮ್ಮ ಹುಡುಗರದಾರ ಕ್ಲಾಸಿಗೆ ನಮ್ಮ ವಿದ್ಯಾರ್ಥಿಗಳು, ಹಾಗಾಗಿ ಬಹಳ ಅವರಿಗೋಸ್ಕರ ಹೊಸ ಹೊಸ ವಿಷಯಗಳನ್ನು ತಂದಿರ್ತೀವಿ. ಹಾಗಾಗಿ ನೀವು ಬೇಗ ಬೇಗ ಹೇಳ್ತಾ ಹೋದ್ರ ಎಸ್ ಇಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಏನಪ್ಪಾ ಅಂತ ಹೇಳಿದಾಗ ಸಂಪೂರ್ಣವಾಗಿ ಈ ಒಂದು 4 ಆಪ್ಷನ್ಗಳನ್ನ ನೋಡಿದಾಗ ನಾನು ಮೊದಲು ಹೇಳ್ತಾ ಇದ್ನಿ, ಯಾವುದು ಅಲ್ಲಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಅವುಗಳನ್ನ ಅಲ್ಲ ಅಂತಂದಾಗ ಅಲ್ಲಿ ಯಾವುದು ಸರಿ ಆಗ್ತದೆ ಅಂತೇಳಿ ನಾವು ನೋಡ್ತಾ ಕಾರ್ಯಕ್ರಮಾನುಗತ ಕಲಿಕೆ. ಕಾರ್ಯಕ್ರಮಾನುಗತ ಕಲಿಕೆ ಏನಪ್ಪಾ ಅಂತಂದಾಗ ಇಲ್ಲಿ ಏನಪ್ಪಾ ಅಂತ ಹೇಳ್ತೀವಿ, ಈ ಕಾರ್ಯಕ್ರಮವಾಗಿ ನಾವು ನೋಡಬಹುದು. ಕಾರ್ಯಕ್ರಮಾನುಗತ ಅಥವಾ ಕ್ರಮಾನುಗತ ಕಲಿಕೆ ಅಂತ ಕೂಡ ನಾವು ನೋಡ್ತಾ ಹೋಗ್ತೀವಿ. ಈ ಕ್ರಮಾನುಗತ ಕಲಿಕೆಯನ್ನ ಇಲ್ಲಿ ಪಠ್ಯ ವಸ್ತು ಇರ್ತದೆ, ಹೌದಾ? ಈ ಪಠ್ಯ ವಸ್ತುಗಳನ್ನ ಏನ್ ಮಾಡ್ಬೋದು ಅಂತ ಹೇಳಾಗ್ತದ, ಚಿಕ್ಕ ಚಿಕ್ಕ ಘಟಕಗಳಾಗಿ ಮಾಡಿ ಅವುಗಳನ್ನ ಕಲಿಕೆಯಲ್ಲಿ ತೊಡಗಬಹುದು. ಬಟ್ ಇದು ಒಂದು ಅದು ಸದೃಶವಾಗಿರ್ತದೆ. ಮತ್ತು ಸಾಧಕ ಕಲಿಕೆ ಅಂತ ಕರಿ, ನೇರವಾಗಿ ಅವಲೋಕಿಸಲು ಅಂತಂದಾಗ ಸಾಧಕ ಕಲಿಕೆ. ಇನ್ನೊಂದು ಏನಾದ್ರೂ ಒಂದು ಸಾಧನೆ ಮಾಡುವಂತ ಒಂದು ಅದು ಯಾವ್ದು ತರಬೇತಿ ಕಲಿಕೆ ಇರ್ಬೋದು, ಸಾಧಕ ಕಲಿಕೆ ಇರ್ಬೋದು. ಎಸ್ ಹಾಗಾದ್ರೆ ಇಲ್ಲೂ ಕೂಡ ಸಾಧಕ ಕಲಿಕೆ ಪಠ್ಯಕ್ರಮ ಆಧಾರಿತವಾಗಿ ನೋಡ್ತೇವೆ. ಬಟ್ ಇದಕ್ಕೆ ಸಾಮಾಜಿಕ ಕಲಿಕೆ, ಸಾಮಾಜಿಕವಾಗಿ ಹೆಂಗ್ ಹೊಂದಾಣಿಕೆ ಮಾಡ್ಕೊಳ್ಬೇಕು ಮಗು, ಸಾಮಾಜಿಕರಣ ತನ್ನ ಕುಟುಂಬದಲ್ಲಿ ಇರ್ಬೋದು, ಅಥವಾ ತನ್ನ ಶಾಲಾ ಪರಿಸರದಲ್ಲಿ ಇರ್ಬೋದು, ಅಥವಾ ತನ್ನ ಸಮುದಾಯದಲ್ಲಿ ಇರ್ಬೋದು, ಯಾವ ರೀತಿ ಹೊಂದಾಣಿಕೆ ಕಲಿಕೆಯನ್ನು ಮಾಡ್ಕೊಳ್ತದೋ ಅದು ಆಗ್ತದ. ಬಟ್ ಹೊಂದಾಣಿಕೆ ಮಾಡೋ ಕಲಿಕೆಯಲ್ಲಿ ತೊಡಗಿರ್ತಾನೆ ಅದು ಸಾದೃಶ್ಯವಾಗಿರ್ತದ. ಯಾವುದು ಕಂಡು ಬರಂಗಿಲ್ಲ ನೇರವಾಗಿ ಅಂತಂದನ್ನ ನೇರವಾಗಿ ನಾವು ಯಾವ್ದು ಹೇಳ್ತೀವಿ? ಆಪ್ಷನ್ ಎ. ಯಾವ್ದಪ್ಪ ಅಂತಂದಾಗ ಸರಿಯಾದ ಆನ್ಸರ್ ಎಸ್ ಆಪ್ಷನ್ ಎ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಸಂಬಂಧಪಟ್ಟಂತ ಆ ವಿಷಯವನ್ನ ನಾವು ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವು ನೋಡಿದ್ವಿ. ಜ್ಞಾನಾತ್ಮಕ ಕಲಿಕೆ ಇದು ಯಾವ್ದಪ್ಪ ಅಂದ್ರ ನಾವು ನೋಡಕ್ಕಾಗಂಗಿಲ್ಲ. ಬಟ್ ಇದನ್ನ ಏನ್ ಮಾಡ್ಬೋದು ಅಂತ ಹೇಳಾಗ್ತದ, ಅಳತೆಯನ್ನ ಮಾಡಬಹುದು. ಹೆಂಗ್ ಅಳತೆ ಮಾಡಬಹುದು? ಕೆಲವಷ್ಟು ಪರೀಕ್ಷೆಗಳ ಮುಖಾಂತರ, ಮೌಲ್ಯಮಾಪನ ಮುಖಾಂತರ ಇದನ್ನ ಅಳತೆ ಮಾಡ್ತಾ ಹೋಗ್ತೀವಿ. ಇದು ಯಾವುದು ಕೂಡ ವಿಸಿಬಲ್ ಅಲ್ಲ ಅಂತ ಹೇಳ್ಕಾರ ನಾವು ಇದನ್ನ ನಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಎಸ್ ಇದಕ್ಕೆ ಸರಿಯಾದ ಆನ್ಸರ್ ಕೂಡ ಏನಂತ ಹೇಳಾಗ್ತದ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಎಸ್ ಹಾಗಾದ್ರ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಹೋಗ್ತೀನಿ. ಏನಪ್ಪಾ ಅಂದಾಗ ಈ ಒಂದು ಯಾವ್ದು ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲಾ ಕಲಿಕೆ ಸಿದ್ಧಾಂತಗಳಿಗೆ ತುಂಬಾ ಹತ್ತಿರವಾಗಿದೆ ಅಂತಂದಾನ. ಹಾಗಾಗಿ ಇಲ್ಲ ಆಲ್ರೆಡಿ ನಾವು ಈ ಕ್ವಶನ್ ನೋಡ್ತಾ ಹೋಗಿದ್ವಿ ಹಿಂದಿನ ಕ್ಲಾಸಲ್ಲಿ. ಇದಕ್ಕೆ ಸರಿಯಾದ ಆನ್ಸರ್ ಕೂಡ ಆಪ್ಷನ್ ಎ ಅಲ್ಲಿ ಏನು ಕ್ರಿಯಾತ್ಮಕ ಪಂಥ, ಸಹಚರ್ಯವಾದ ಪಂಥ, ವರ್ತನಾ ಪಂಥ ಮತ್ತು ಉದ್ದೇಶಿತ ಪಂಥ ಅಂತೇಳಿ ಇವೆಲ್ಲವುಗಳು ಬಹಳಷ್ಟು ಏನಪ್ಪಾ ಅಂದಾಗ ಮಗುವಿನ ಕಲಿಕೆಗೆ ವೈಜ್ಞಾನಿಕವಾದ ಹಂತ ಏನಪ್ಪಾ ಅಂದ್ರೆ ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡೋದು, ಹೌದಾ? ವರ್ತನಾ ಕಲಿಕೆ, ಮಗು ಹೆಂಗ್ ವರ್ತನೆಯನ್ನ ಆಧಾರಿತವಾಗಿ ಕಲಿಕೆ ನಡೀತದೆ ಅನ್ನೋದು ಇದಕ್ಕೆ ಡಿಸ್ಕಷನ್ ಇಲ್ಲಿ ನೋಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ. ಇದು ಕೂಡ ಪ್ರಶ್ನೆ ಆಗಿತ್ತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ನೇರವಾದ ಪ್ರಶ್ನೆಗೆ ಬರ್ತಾ ಹೋಗ್ತೇನೆ. ಎಸ್ ಇಲ್ಲಿ ಮತ್ತೊಂದು ಪ್ರಶ್ನೆ ಯಾವತ್ತು ಬಂದಾಗ SR ಬಾಂಡ್ ಸಿದ್ಧಾಂತವನ್ನ ಮಂಡಿಸಿದ ಮನೋವಿಜ್ಞಾನಿ ಯಾರು? ಆಪ್ಷನ್ ಎ ಥಾಂಡೈಕ್, ಆಪ್ಷನ್ ಬಿ ಪೌಲೋ, ಆಪ್ಷನ್ ಸಿ ಕೊಹ್ಲರ್, ಆಪ್ಷನ್ ಡಿ ವ್ಯಾಟ್ಸನ್ ಅಂತ ಕರಿತೀವಿ. ಹಾಗಾದ್ರೆ SR ಬಾಂಡ್ ಇದರ ಕಲಿಕಾ ಸಿದ್ಧಾಂತವನ್ನ ಪರಿಚಯ ಮಾಡಿದವರು ಯಾರಪ್ಪ ಅಂತೇಳಿ ನಾವು ನೋಡ್ತಾ ಹೋಗಿ ಬೇಗ ಬೇಗ ಕಮೆಂಟ್ ಕೊಡ್ತಾ ಹೋಗ್ರಿ, ನೋಡೋಣ ಯಾರು ಇದಕ್ಕೆ ಈ SR ಬಾಂಡ್ ಕಲಿಕಾಕ್ಕೆ ಒಂದು ಏನಂತ ಹೇಳಾಗ್ತದೆ ಸಿದ್ಧಾಂತವನ್ನ ಮಂಡಿಸಿದ್ರು. ಬೇಗ ಕಮೆಂಟ್ ಕೊಡ್ತಾ ಹೋದ್ರ ನಾನು ಇದಕ್ಕೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾವುದು ಬೇಗ ಬರ್ಲಿ ಕಮೆಂಟ್ ನೋಡೋಣ ಯಾರು ಇದಕ್ಕೆ ಆನ್ಸರ್ ಕೊಡ್ತಾ. SR ಬಾಂಡದ ಸಿದ್ಧಾಂತದ ಏನಪ್ಪಾ ಅಂತ ಹೇಳಾಗ್ತದ
ಮನೋವಿಜ್ಞಾನಿ ಯಾರು ಅಂತೇಳಿ ಮೇಲಿನ 4 ಆಪ್ಷನ್ಗಳಲ್ಲಿ ಯಾರ್ಯಾರು ಥಾಂಡಾಯ್ಕ್ ಇರ್ಬೋದು, ಪಾವ್ಲೋ ಇರ್ಬೋದು, ಆಮೇಲೆ ಎಸ್ ಪಾವ್ಲೋ ಇರ್ಬೋದು, ಕೊಹ್ಲರ್ ಇರ್ಬೋದು, ವ್ಯಾಟ್ಸನ್ ಇರ್ಬೋದು. ಹೌದಾ? ಯಾವುದನ್ನ ಹೇಳ್ತಾ ಎಸ್ ಆಪ್ಷನ್ ಏನಂತ ಇದೀವಿ, ವಿಕಾಸ್ ಎ ಅಂತ ಹೇಳಕತ್ತರಿ, ಗಂಗಾ ಅವರು ಬಿ ಅಂತ ಹೇಳಕತ್ತರಿ. ನೋಡ್ರಿ, ವಿಚಾರ ಮಾಡ್ರಿ. ಹಾಗಾಗಿ ಯಾವುದು ಇದಕ್ಕೆ ಸರಿಯಾದ SR ಬಾಂಡ್ ಸಿದ್ಧಾಂತವನ್ನ ಮಂಡಿಸಿದ ಮನೋವಿಜ್ಞಾನಿ ಯಾರು ಅಂತೇಳಿ ಯಾರಂತ ಕರಿತಾ ಹೋಗ್ತೀವಿ? ಬೇಗ ಬೇಗ ತಿಳಿಸ್ತಾ ಹೋಗ್ರಿ. ಎಸ್ ಆಪ್ಷನ್ ಸಿ ಶೇಖ್ ಜಬಿ ಏನಪ್ಪಾ ಅಂದ್ರೆ ಸಿರಾಜ್ ಸಿ ಅಂತ ಹೇಳಕತ್ತೀರಿ. ಯಾವುದು ಇದಕ್ಕೆ ಸರಿಯಾದ ಆನ್ಸರ್ ನಾವು ನೋಡೋದಾದ್ರ ಇಲ್ಲಿ ಸಂಬಂಧಪಟ್ಟದ್ದು ಎಸ್ ಬೇಗ ಹೇಳ್ರಿ ಎಲ್ಲರೂ. ಏನಪ್ಪಾ ಅಂದ್ರೆ ಆಪ್ಷನ್ ಬಿ, ಆಪ್ಷನ್ ಎ, ಆಮೇಲೆ ಪರಮಾನಂದ ಎ ಅಂತ ಹೇಳಕತ್ತರಿ. ಎಸ್ ನೋಡೋಣ, ಆಪ್ಷನ್ ಸುನಿಲ್ ಕೂಡ ಎ ಅಂತ ಹೇಳಕತ್ತರಿ. ಬೇಗ ನೀವು ಆನ್ಸರ್ ಕೊಡ್ತಾ ಹೋದ್ರೆ ನಾನು ಬೇಗ ಬೇಗ ಹೇಳ್ತಾ ಹೋಗ್ತಿದ್ದೀನಿ. ಎಸ್ ಎಸ್ ಬೇಗ ಬೇಗ ಕಮೆಂಟ್ ಬರಬೇಕು. ಬೇಗ ಬೇಗ ಕಮೆಂಟ್ ಮಾಡ್ತಾ ಹೋದ್ರ ನಾನು ಹೇಳ್ತಾ ಹೋಗ್ತೀನಿ. ಎಸ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ಆನ್ಸರ್ ನಾವು ನೋಡೋದಾದ್ರ ಇದಕ್ಕೆ ಏನ್ ನೋಡ್ತೀವಿ, ವಾಟ್ಸನ್ ಏನ್ ಹೇಳ್ತಾನ, ಕೊಹ್ಲರ್ ಏನಾಗ್ತದ, ಪಾವ್ಲೋ ಅವ್ರದ್ದು ಏನಂತ ಹೇಳ್ತೀವಿ. ಎಸ್ ವಾಟ್ಸನ್ ಅಲ್ಬರ್ಟ್ ಅವರು ಕೂಡ ಒಂದು ಏನಂತ ಹೇಳಾಗ್ತದ, ವಾಟ್ಸನ್ ಅಲ್ಬರ್ಟ್ SR ಬಾಂಡ್. ವಾಟ್ ಯು ಮೀನ್ SR ಬಾಂಡ್ ಅಂತ ಕೇಳ್ತೀವಿ. ಇಲ್ಲಿ ಏನಪ್ಪಾ ಅಂದ್ರ ಸ್ಟಿಮ್ಯುಲೇಟ್ ಅಂತ ಕರಿತೀವಿ. ಹೌದಾ? ಈ ಸ್ಟಿಮ್ಯುಲೇಟ್ ಮತ್ತು ಏನಂತ ಹೇಳಾಗ್ತದ, ರೆಸ್ಪಾಂಡ್ ಅಂತೇಳಿ. ಹೌದಾ? ರಿಸ್ಪಾಂಡ್ ಅಂತ ಕರಿತೀವಿ. ಸ್ಟಿಮ್ಯುಲೇಟ್ ಮತ್ತು ರಿಸ್ಪಾಂಡ್ ಇವೆರಡುಗಳನ್ನ ಏನಂತ ಹೇಳಾಗ್ತದೆ ಒಳಗೊಂಡು. ಸ್ಟಿಮ್ಯುಲೇಟ್ ಅಂತಂದ್ರೆ ವಾಟ್ ಯು ಮೀನ್, ಸ್ಟಿಮ್ಯುಲೇಟ್ ಅಂದ್ರೆ ಪ್ರಚೋದನೆ. ಹೌದಾ? ಈ ಪ್ರಚೋದನೆ ಅಂತ ಕರಿತೀವಿ. ಸ್ಟಿಮ್ಯುಲೇಟ್ ಅಂತಂದ್ರೆ ಪ್ರಚೋದನೆ. ಪ್ರಚೋದನೆಗೆ ತಕ್ಕ ಏನ್ ಸಿಗಬೇಕಾಗ್ತದ, ಪ್ರತಿಕ್ರಿಯೆ ಸಿಗಬೇಕಾಗಿದೆ. ಹೌದಾ? ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಒಂದು SR ಬಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವಿನ SR ಬಾಂಡ್ ಅನ್ನ ಯಾರು ಕಂಡು ಹಿಡಿದ್ರು ಅಂತ ಹೇಳಾಗ್ತದ, ಇಲ್ಲಿ ಬಹುತೇಕವಾಗಿ ಆನ್ಸರ್ ನೀವು ಕೊಡ್ತಾ ಹೋಗ್ತೀರಿ. ಎಸ್ ಎಲ್ಲಿ ನಿರ್ಮಲಾ ಇರ್ಬೋದು, ಆಮೇಲೆ ಎಸ್ ನಮಸ್ತೆ ನಮಸ್ತೆ. ಎಸ್ ಹಾಗಾದ್ರೆ ಮೇಡಮ್ ಕವಿತಾ ಮೇಡಮ್ ಕೂಡ ನಮಸ್ತೆ. ಆಮೇಲೆ ವಿರೂಪಾಕ್ಷ ಅವರು ಆಪ್ಷನ್ ಎ ಹೇಳಕತ್ತಾರೆ, ಸುನಿಲ್ ಎ ಅಂತ ಹೇಳಕತ್ತಾರೆ. ಬಹುತೇಕ ಎಲ್ಲರೂ ಕೂಡ ಸರಿಯಾದ ಆನ್ಸರ್ ಇದಕ್ಕೆ ಕೊಡಾಕತ್ತೀರಿ ಅಂತೇಳಿ ನಾವು ನೋಡ್ತಾ ಹೋಗ್ತೀನಿ. ಹಾಗಾದ್ರೆ ಯಾವುದು ಇದಕ್ಕೆ ಸಂಬಂಧಪಟ್ಟಂತ ನಾವು ನೋಡೋದಾದ್ರ ಮೂಲತಃ ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವನ್ನ ಕೊಡೋದು ಯಾವ್ದು ಅಂತ ಹೇಳಕ್ತದ ಆಪ್ಷನ್ ಅಲ್ಲಿ ನೀವೆಲ್ಲ ಆಲ್ರೆಡಿ ಆನ್ಸರ್ ಕೊಡ್ತಾ ಹೋಗಿರಿ. ಬಟ್ ಇಲ್ಲಿ ವಾಟ್ಸನ್ ಅವರ ಇಲ್ಲೂ ಕೂಡ ಯಾವ್ದು ಬಂದಾಗ ಈ ಯಾವ್ದು ಅಂತ ಹೇಳ್ತೀವಿ, ಅನುಬಂಧ ಕಲಿಕೆಯನ್ನ ಕೊಡ್ತಾನೆ ಈತ. ಏನಂತ ಹೇಳಕ್ತದ, ಅನುಬಂಧ ಕಲಿಕೆಯನ್ನ ಕೊಡ್ತಾ ಹೋಗ್ತಾನೆ. ಹೌದಾ? ಅನುಬಂಧ ಕಲಿಕೆ ಏನ್ ಹೇಳ್ತದಂದ್ರ ಇಲ್ಲೂ ಕೂಡ ಒಂದು ಏನಪ್ಪಾ ಅಂದ್ರ ಈ ಅನುಬಂಧ ಒಂದಕ್ಕೊಂದು ಏನಂತ ಹೇಳಕ್ತದ, ಅನುಬಂಧವನ್ನ ಕೊಡ್ತಾ ಹೋಗ್ತಾನೆ. ಉದಾಹರಣೆಗೆ ಇಲ್ಲಿ ವ್ಯಾಟ್ಸನ್ ಅಲ್ಬರ್ಟ್ ಅಂತ ಹೇಳ್ತೀವಿ. ವ್ಯಾಟ್ಸನ್ ಯಾರಂತ ಹೇಳ್ತೀವಿ, ಅಲ್ಬರ್ಟ್. ಹೌದಾ? ಈ ಅಲ್ಬರ್ಟ್ ಏನ್ ಹೇಳ್ತಾನಂದ್ರ ಅನುಬಂಧ ಕಲಿಕೆ. ಯಾವ ಅನುಬಂಧ ಅಂತಂದ್ರಾಗ ಕೆಲವೊಂದಿಷ್ಟು ಮಕ್ಕಳಿಗೆ ಗೊಂಬೆಗಳನ್ನ ಕೊಟ್ಟ, ಗೊಂಬೆಗಳ ಆಕಾರದಲ್ಲಿ ಅವುಗಳು ಏನ್ ಮಾಡ್ತಾನ, ಕೆಲವೊಂದಿಷ್ಟು ಬಿಳಿ ಗೊಂಬೆಗಳನ್ನ, ಬಿಳಿ ನಾಯಿಯನ್ನ, ಬಿಳಿ ಏನಂತ ಹೇಳಾಗ್ತದ ಈ ಮೊಲವನ್ನ ಕೊಟ್ಟ, ಬಿಳಿ ಕುರಿಯನ್ನ ಕೊಟ್ಟ, ಆ ಗೊಂಬೆಗಳನ್ನ ಕೊಟ್ಟ, ಅದರ ಹಿಂದೆ ಆ ಬೊಂಬೆಗಳನ್ನ ಹಿಡಿಯುವ ಸಂದರ್ಭದಲ್ಲಿ ಎಸ್ ವೆರಿ ಗುಡ್ ಎಲ್ಲರೂ ಕೂಡ ಆಪ್ಷನ್ ಎ ಅಂತ ಹೇಳಕತ್ತಾರೆ, ಸರಿಯಾದ ಆನ್ಸರ್. ಆ ಬೊಂಬೆಯನ್ನ ಆ ಬೊಂಬೆಯನ್ನ ಆ ಮಗು ಪಡಿಬೇಕು, ಇಷ್ಟಪಟ್ಟು ಅದನ್ನ ತಗೊಳಕ್ ಹೋಗ್ತದ. ಅವಾಗ ಬೊಂಬೆಯನ್ನ ಪಡಿತಿರ್ಬೇಕಾದ ಮಗು ಏನಂತ ಹೇಳಾಗ್ತದ, ಗೊಂಬೆಯನ್ನ ಅದು ಅದ್ರ ಹಿಂದೆ ಒಂದು ಕರ್ಕಶ ಶಬ್ದವನ್ನು ಬಿಡ್ತಾ ಹೋಗ್ತಾನೆ. ಅಲ್ಬರ್ಟ್ ಯಾರಪ್ಪ ಅಂತಂದಾಗ ಈ ವ್ಯಾಟ್ಸನ್ ಅಲ್ಬರ್ಟ್ ಕರ್ಕಶ ಶಬ್ದವನ್ನು ಬಿಡ್ತಾ ಹೋಗ್ತಾನ. ಅವಾಗ ಮಗುವಿನಲ್ಲಿ ಏನೋ ಒಂಥರ ಆತಂಕ ಮೂಡ್ತದ, ಅಂಜಿಕೆ ಮೂಡ್ತದ. ಯಾಕಂದ್ರ ಆ ಒಂದು ವಸ್ತುವನ್ನ ಹಿಡಿದ್ರ ನನಗ ಏನಾಗ್ತದ, ಶಬ್ದ ಬಂದು ಅದಕ್ಕೆ ಏನಂತ ಹೇಳ್ತೀವಿ, ಆತಂಕಗೊಳ್ತದ ಮಗು. ಹಾಗಾಗಿ ಆ ವಸ್ತುವನ್ನ ನೋಡಿದಾಗ ಮಗು ಏನಂತ ಹೇಳ್ತೀವಿ, ಪದೇ ಪದೇ ಆ ಒಂದು ಮುಟ್ಟಲು ಹೋದಾಗ ಆ ಒಂದು ಶಬ್ದವನ್ನ ಕೊಡ್ತಾ ಹೋಗ್ತಾನ. ಇಂತಹ ಶಬ್ದಗಳಿಂದ ಆ ಮಗು ಆ ಬಿಳಿ ವಸ್ತುಗಳನ್ನ ಕಂಡಾಗ ಏನ್ ಮಾಡ್ಬಿಡ್ತದ, ಅದು ಸಂಪೂರ್ಣವಾಗಿ ಅದನ್ನ ಮುಟ್ಟಕ್ಕೆ ಹೋಗಂಗಿಲ್ಲ. ಕೆಲವು ಸಲ ಅದಾದ ನಂತರ ಕೆಲವು ಬೇರೆ ಪ್ರದೇಶ ಸನ್ನಿವೇಶದಲ್ಲಿ ಹೋದಾಗ ಕೂಡ ಅಂತಹ ಬಿಳಿ ವಸ್ತುಗಳನ್ನ ಕಂಡ್ರೆ ಯಾರಿಗೆ ಭಯ ಆಗಕ್ಕೆ ಶುರು ಆಗ್ಬಿಡ್ತದೆ ಅಂತ ಹೇಳಾಗ್ತದ, ಈ ಒಂದು ಮಕ್ಕಳಿಗೆ ಬಿಳಿ ವಸ್ತುಗಳನ್ನ ಅಥವಾ ಬಿಳಿ ಮೊಲವನ್ನ ಅಂದ್ಕೊಂಡಾಗ ಅಲ್ಲಿ ಮಗುವಿಗೆ ಏನಂತ ಹೇಳಾಗ್ತದ, ಸಂಪೂರ್ಣವಾಗಿ ಭಯವನ್ನು ಉಂಟಾಗ್ತದೆ. ಹಾಗಾಗಿ ಅಂತಹ ವಸ್ತುಗಳನ್ನ ಕಂಡ್ರೆ ಮಗು ಮುಟ್ಟಕ್ಕೆ ಹೋಗಂಗಿಲ್ಲ. ಹಾಗಾಗಿ ಇಲ್ಲೂ ಕೂಡ ಮಗುವನ್ನ ಒಂದು ಏನಪ್ಪಾ ಅಂತಂದ್ರೆ ಒಂದು ಸನ್ನಿವೇಶಕ್ಕೆ, ಒಂದು ವಸ್ತುಗಳಿಗೆ ಬಂಧಿಸಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ವಾಟ್ಸನ್ ಅವರ ಅನುಬಂಧಿತ ಕಲಿಕೆಯಾಗಿ ಕೂಡ ನೋಡ್ತಾ ಹೋಗ್ತೀವಿ. ಹಾಗಾಗಿ ಏನಂತ ಹೇಳಾಗ್ತದ, ಈ ಕೊಹ್ಲರ್ ಕೂಡ ಏನಂತ ಹೇಳಾಗ್ತದ, ಈತ ಪ್ರತಿಪಾದನೆ ಮಾಡಿದ ಒಂದು ಸಿದ್ಧಾಂತ ಯಾವ್ದು ಅಂತ ಹೇಳಾಗ್ತದ, ಒಳನೋಟ ಕಲಿಕೆ ಅಂತೇಳಿ. ಹೌದಾ? ಒಳನೋಟ ಕಲಿಕೆ ಅಂತ ಕರಿತೀವಿ. ಒಳನೋಟ ಕಲಿಕೆ ಸಿದ್ಧಾಂತವನ್ನ ಕೊಹ್ಲರ್ ಅವರು ಸಿದ್ಧಾಂತವನ್ನ ಮಂಡಿಸಿದ್ರು. ಹಾಗಾದ್ರೆ ಈ ಒಳನೋಟ ಕಲಿಕೆಯಲ್ಲಿ ಏನಂತ ಹೇಳಾಗ್ತದ, ಸಂಪೂರ್ಣವಾಗಿ ಮಗುವಿನ ಏನಪ್ಪಾ ಸಾರಿ ಇಲ್ಲಿ ಒಂದು ಒಳನೋಟ ಕಲಿಕೆಯಾಗಿ ಯಾವ್ದಪ್ಪ ಅಂದಾಗ ಈತ ಒಂದು ಚಿಂಪಾಂಜಿಯನ್ನ ತೆಗೆದುಕೊಳ್ತಾನೆ. ಹೌದಾ? ಚಿಂಪಾಂಜಿ, ಅಥವಾ ಇದಕ್ಕೊಂದು ಹೆಸರು ಕೊಡ್ತಾನ, ಸುಲ್ತಾನ್ ಎಂಬ ಹೆಸರನ್ನ ಕೊಡ್ತಾನೆ. ಹಾಗಾಗಿ ಸುಲ್ತಾನ್ ಎಂಬ ಹೆಸರನ್ನು ಕೊಟ್ಟ ಚಿಂಪಾಂಜಿಯನ್ನ ಒಂದು ಏನ್ ಮಾಡ್ತಾನಂದಾಗ ಒಂದು ಒಂದು ಕೋಣೆಯಲ್ಲಿ ಹಾಕಿ, ಆ ಕೋಣೆಯಲ್ಲಿ ಏನ್ ಮಾಡ್ತಾ ಹೋಗ್ತಾನಂದಾಗ ಆ ಕೋಣೆಯಲ್ಲಿ ಹಾಕಿ, ಚಿಂಪಾಂಜಿಯನ್ನ ಕೋಣೆಯಲ್ಲಿ ಹಾಕಿ, ಆ ಒಂದು ಕೋಣೆಯಲ್ಲಿ ಏನ್ ಮಾಡ್ತಾನಂದಾಗ ಈ ಕೋಣೆಯಲ್ಲಿದ್ದಂತ ಚಿಂಪಾಂಜಿ ಏನ್ ಮಾಡ್ತಾನ, ಆ ಚಿಂಪಾಂಜಿಯನ್ನ ಇಲ್ಲಿ ಕೆಲವು ಏನ್ ಕಟ್ಟುತ್ತಾನ ಅಂತ ಹೇಳಾಗ್ತದ,
ಬಾಳೆಹಣ್ಣಿನ ಗಣಿಗಳನ್ನ ಕಟ್ಟಿರ್ತಾನೆ. ಗಣಿಗಳನ್ನ ಕಟ್ಟಿದಾಗ ಅವಾಗ ಕೆಲವೊಂದಿಷ್ಟು ಡಬ್ಬಿಗಳನ್ನ ಇಟ್ಟಿರ್ತಾನೆ ಅಲ್ಲಲ್ಲಿ. ಅವಾಗ ಒಳನೋಟ ಕಲಿಕೆಯಾಗಿ ಏನ್ ಮಾಡ್ತದ ಚಿಂಪಾಂಜಿ ಆ ಒಂದು ಏನ್ ಮಾಡ್ತದ ಬಹಳಷ್ಟು ಹಸಿದಂತ ವ್ಯಕ್ತಿಗೆ, ಇದು ಹಸಿದ ವ್ಯಕ್ತಿಗಳಿಗೆ ಏನಂತ ಹೇಳಾಗ್ತದ ಆ ಒಂದು ಕಲಿಕೆಯಲ್ಲಿ ತೊಡಗಬೇಕು. ಹಸಿದಂತ ಅಥವಾ ನಾವು ಆಸಕ್ತಿ ಇದ್ದಾಗ ಕಲಿಕೆ ಉಂಟಾಗ್ತದೆ. ಆಸಕ್ತಿ ಇಲ್ಲ, ಹೊಟ್ಟೆ ತುಂಬೈತೆ ಅಂದ್ಮೇಲೆ ಅಲ್ಲಿ ಏನಾಗ್ತದೆ ಊಟಕ್ಕೆ ಯಾವುದೇ ಅನ್ನ ಭೃಷ್ಟಾನ್ನ ಭೋಜನ ಅಮೃತ ಕೊಟ್ಟರು ಕೂಡ ನಮಗೆ ಹೋಗಂಗಿಲ್ಲ, ನಾವು ತಗೋಂಗಿಲ್ಲ. ಯಾಕಂದ್ರೆ ಹೊಟ್ಟೆ ತುಂಬಿದ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಕರಿತೀವಿ. ಹಾಗೆ ಹಸಿದ ಪ್ರಾಣಿಯನ್ನ, ಹಸಿದ ವ್ಯಕ್ತಿಯನ್ನ, ಆಸಕ್ತಿ ಹೊಂದಿದಂತ ವ್ಯಕ್ತಿಯನ್ನ ಆ ಒಂದು ಕಲಿಕೆಯಲ್ಲಿ ಅಥವಾ ಸನ್ನಿವೇಶದಲ್ಲಿದ್ದಾಗ ಅದನ್ನ ಹೆಂಗಾದ್ರೂ ಮಾಡಕ್ ಪ್ರಯತ್ನ ಪಡೆಯಲು ಮುಂದಾಗ್ತದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಏನಂತ ಹೇಳಾಗ್ತದ, ಎಸ್ ಸ್ನೇಹ ಕೂಡ ಆಪ್ಷನ್ ಎ ಅಂತ ಹೇಳಕತ್ತಾರೆ. ಇಂತಹ ಒಂದು ಏನಂತ ಹೇಳಾಗ್ತದ ಒಳನೋಟ ಕಲಿಕೆಯನ್ನ ಯಾರು ಕೊಟ್ರು ಅಂತ ಹೇಳಾಗ್ತದ ಕೊಹ್ಲರ್ ಅವರು ಒಳನೋಟ ಕಲಿಕೆಯನ್ನ ಕೊಟ್ರು ಅಂತ ಹೇಳ್ತೇವೆ. ಇದರಿಂದ ಒಳನೋಟ ಕಲಿಕೆ ಸಿದ್ಧಾಂತ ಏನು ಅಂತ ಕೇಳ್ತಾನೆ ಕೆಲಸ. ಒಳನೋಟ ಕಲಿಕೆ ಸಿದ್ಧಾಂತ ಏನಂತಂದಾಗ ಇದು ಏನಂತ ಅಂದಾಗ ಇದು ಇಡೀ ವಿಧಾನದ ಬದಲು ಏನಂತ ಹೇಳಾಗ್ತದ ಇಲ್ಲಿ ಯಾವುದಕ್ಕೂ ಕರಿತಾ ಹೋಗ್ತೀವಿ ಅಂದಾಗ ಬಹುತೇಕ ಇಲ್ಲಿ ಏನಂತ ಹೇಳ್ತೀವಿ ಈ ಒಂದು ಸಿದ್ಧಾಂತದಲ್ಲಿ ಯಾವ್ದಂತ ಹೇಳಾಗ್ತದ ಇಲ್ಲಿ ಏನಂತ ಹೇಳ್ತೀವಿ ಬಿಡಿ ವಿಧಾನ ಬದಲು ಏನಂತ ಹೇಳ್ತದ ಬಿಡಿ ವಿಧಾನ ಅಂತ ಕೇಳ್ತೀವಿ. ಬಿಡಿ ವಿಧಾನ ಬದಲು ಇಡೀ ಪದ್ಧತಿಯನ್ನ, ಇಡೀ ಸನ್ನಿವೇಶವನ್ನ ಗುರುತಿಸ್ಕೊಳ್ಳೋದು ಏನಂತ ಹೇಳಾಗ್ತದ ಇಡೀ ಸನ್ನಿವೇಶವನ್ನ ಇದು ಗುರುತಿಸ್ಕೊಳ್ಳೋದಾಗಿ ಹೇಳಾಗ್ತದೆ. ಇಡೀ ಸನ್ನಿವೇಶವನ್ನ ಗುರುತಿಸಿ ಅಲ್ಲಿ ಕಲಿಕೆಯಲ್ಲಿ ತೊಡಗೋದಾಗಿ ಇದನ್ನ ಒಂದು ಉಲ್ಲೇಖ ಮಾಡ್ಲಾಗ್ತದ. ಹಾಗಾದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತ ಹೇಳ್ತೀವಿ ಇಡಿಯಾದ ಒಂದು ಬಿಡಿ ಕಲಿಕೆಯ ಬದಲು ಇಡಿಯಾಗಿ ಕಲಿಯೋದಕ್ಕೊಳ್ಳೋದಾಗಿ ನೋಡ್ತಾ ಹೋಗ್ತೇವೆ. ಬಟ್ ಇದಕ್ಕೆ ಪಾಲೋ ಅವರ ಅನುಬಂಧಿತ ಕಲಿಕೆ ಅಂತ ಕರಿತೀವಿ. ಪಾಲೋ ಅವರ ಸಾಂಪ್ರದಾಯಿಕ ಅನುಬಂಧಿತ, ಹೌದಾ, ಸಾಂಪ್ರದಾಯಿಕ ಅನುಬಂಧ ಕಲಿಕೆಯಾಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲೂ ಕೂಡ ಇದಕ್ಕೆ ಸರಿಯಾದ ಎಕ್ಸಾಕ್ಟ್ ಆನ್ಸರ್ ನೀವು ಹೇಳ್ದಂಗ ಯಾವ್ದಪ್ಪ ಅಂದ್ರೆ ತಾಂಡಾಯ್ಕ ಅವರ ಕರಿತೀವಿ. ಹಾಗಾಗಿ ತಾಂಡಾಯ್ಕ ಏನ್ ಮಾಡ್ತಾನ, ಏನ್ ಹೇಳ್ತಾನೆ ಇಲ್ಲಿ ಒಂದು ಬೆಕ್ಕನ್ನ ಬಳಸ್ಕೊಂಡ ಅದಕ್ಕೆ ಸರಿಯಾದ ಪ್ರಚೋದನೆಯನ್ನ ಕೊಡ್ತಾ, ಸರಿಯಾದ ಸ್ಟಿಮ್ಯುಲೇಟ್ ಅನ್ನು ಕೊಡ್ತಾ, ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಅನ್ನ ಪಡಿತಾ ಹೋಗೋದ್ರಿಂದ ಏನಂತ ಹೇಳಾಗ್ತದ ಆ ಒಂದು ಬೆಕ್ಕು ತನ್ನ ಆಹಾರವನ್ನ ಪಡೆಯಕ್ ಮುಂದಾಗ್ತದೆ. ಕೆಲವೊಂದಿಷ್ಟು ತಾಂಡೈಕ್ ಅವರ ಏನಂತ ಹೇಳಾಗ್ತದ ಸಿದ್ಧಾಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ SR ಬಾಂಡ್ ಅಂತ ಕೂಡ ಕರಿತೀವಿ, ಅಥವಾ ಪ್ರಚೋದನೆ ಪ್ರತಿಕ್ರಿಯೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕೂಡ ಕರಿತೀವಿ. ಇದನ್ನ ಏನಂತ ಕರಿತೀವಿ ತಾಂಡೈಕ್ ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವಿ. ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವಿ. ಅಂದ್ರ ಪ್ರಯತ್ನ ಪ್ರಮಾದ ಕಲಿಕೆ ಅಂದ್ರೆ ಏನಂತ ಹೇಳಾಗ್ತದ ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ ಆಗ್ತವ, ತಪ್ಪುಗಳು ಕಡಿಮೆ ಆಗ್ತಾ ಹೋಗ್ತಾವ ಅನ್ನೋ ಮಾತನ್ನ ಇಲ್ಲಿ ಯಾರು ಹೇಳ್ತಾರ ಅಂತ ಹೇಳಾಗ್ತದ ಈ ಒಂದು ತಾಂಡೈಕ್ ಅವರು ಹೇಳ್ತಾರೆ. ಹಾಗಾಗಿ ಬಹಳ ಸೂಕ್ತವಾದಂತ ಆನ್ಸರು ಯಾವತ್ತು ಅಂತ ಹೇಳಾಗ್ತದ ಈ ತಾಂಡೈಕ್ ಕೊಟ್ಟಂತ ಏನಂತ ಹೇಳ್ತೀವಿ ಈ ಒಂದು SR ಬಾಂಡ್ ಇದಕ್ಕ ಸರಿಯಾದ ಆನ್ಸರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರ ಇದಕ್ಕೆ ಇನ್ನು ಇದ್ರ ಬಗ್ಗೆ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಮುಂದೆ ಇವು ಕ್ವಶನ್ಗಳು ಬರ್ತಾವ, ಇವು ಸಿದ್ಧಾಂತಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಯಾವ ರೀತಿ ಪೋಲಾರ್ ಮಾಡಿದ್ನಲ್ಲ ಹಂಗ ತಾಂಡೈಕ್ ಮತ್ತು ಪಾವ್ಲೋ ಅವರ ಸಿದ್ಧಾಂತಗಳನ್ನು ಕೂಡ ಮುಂದಿನ ಒಂದು ಕ್ಲಾಸಲ್ಲಿ ಮುಂದಿನ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬರ್ತಾ ಹೋಗ್ತೀನಿ ಪ್ರಯತ್ನ ಪ್ರಮಾದ ಕಲಿಕೆ. ನೋಡ್ರಿ ಇಲ್ಲಿ ಪ್ರಶ್ನೆ ಬಂದದ, ಈಗ ನೀವು ಆನ್ಸರ್ ಮಾಡ್ಬೋದು ಏನಪ್ಪಾ ಅಂದಾಗ ಎಸ್. ಹಾಗಾದ್ರ ಎಸ್, ವೆರಿ ಗುಡ್. ಪ್ರಯತ್ನ ಪ್ರಮಾದ ಕಲಿಕೆ ಮೊಟ್ಟ ಮೊದಲ ಪ್ರಯೋಗ ನಡೆಸಿದ ವ್ಯಕ್ತಿ ಯಾರು? ಪ್ರಯತ್ನ ಪ್ರಮಾದ ಕಲಿಕೆಯನ್ನ ಮೊಟ್ಟ ಮೊದಲ ಪ್ರಯೋಗ ನಡೆಸಿದ ವ್ಯಕ್ತಿ ಯಾರು ಅಂತ ಕೇಳೋಣ. ಆಪ್ಷನ್ ಎ ಅಂತಂದ್ರ ಆಪ್ಷನ್ ಎ ಪಾವ್ಲೋ, ಆಪ್ಷನ್ ಬಿ ಕೊಹ್ಲರ್, ಆಪ್ಷನ್ ಸಿ ಟೀಚ್ನರ್ ಅಥವಾ ಟೀಚ್ನರ್ ಅಂತ ಕೊಟ್ಟೋಣ, ಆಪ್ಷನ್ ಡಿ ತಾಂಡೈಕ್ ಅಂತ ಕೊಟ್ಟೋಣ. ಹಾಗಾದ್ರೆ ಬೇಗ ಬೇಗ ಕಮೆಂಟ್ ಕೊಡ್ತಾ ಹೋಗ್ರಿ, ನೋಡೋಣ ಯಾವ್ದು ಇದಕ್ಕೆ ಸಂಬಂಧಪಟ್ಟಂತದ್ದ ಆನ್ಸರ್ ಆಗಿರ್ತದ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಗೆ ಸಂಬಂಧಪಟ್ಟದ್ದು ಯಾವುದು ಇದಕ್ಕೆ ಸಂಬಂಧಪಟ್ಟದ ಆನ್ಸರ್ ಆಗಿದೆ. ಬೇಗ ಆನ್ಸರ್ ಇದಕ್ಕೆ ಕೊಡ್ತಾ ಹೋದ್ರೆ ನಾನು ಮತ್ತೆ ಕಂಟಿನ್ಯೂವನ್ನ ಈಗ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿರ್ತೇನೆ. ಬೇಗ ಬೇಗ ಆನ್ಸರ್ ಬರ್ತಾ ಇರಬೇಕು. ಯಾವುದು ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗೆ ಸಂಬಂಧಪಟ್ಟಂತ ಆನ್ಸರ್ ಯಾವುದದ ಮೇಲಿನ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಸೂಕ್ತ ಆಪ್ಷನ್ ಆಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ವಿಕಾಸ್ ಆಪ್ಷನ್ ಬಿ ಹೇಳಕತ್ತರಿ. ಯಾರಂತ ಹೇಳ್ತೀವಿ ಕೊಹ್ಲರ್ ಅಂತ ಹೇಳ್ತೀವಿ. ಯಾವುದು ಈ ಕೊಹ್ಲರ್ ಅಥವಾ ಎಸ್ ಕೊಹ್ಲರ್ ಅಂತೇಳಿ ನೀವು ನೋಡ್ತಾ ಹೋಗ್ತೀರಿ. ಎಸ್, ಅದಾದ ನಂತರ ಆಪ್ಷನ್ ಡಿ ಯಾರಪ್ಪ ಅಂತಂದಾಗ ರೇಷ್ಮಾ, ಎಸ್ ಡಿ ಅಂತ ಹೇಳಕತ್ತಾರೆ. ಎಸ್, ವೆರಿ ಗುಡ್, ಡಿ ಅಂತ ಹೇಳಕತ್ತಾರೆ. ರೇಷ್ಮಾ ಅವರು ಡಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸ್ನೇಹ ಆಮೇಲೆ ನಿರ್ಮಲಾ ಕೂಡ ಹೇಳ್ತಿರ್ವಿ, ಗಂಗಾ ಅವರು ಕೂಡ ಹೇಳ್ತಿದ್ರು ಆಪ್ಷನ್ ಡಿ ಸರ ಅಂತ ಹೇಳ್ತಾರೆ. ಹಾಗಾಗಿ ಬಹುತೇಕ ಏನಪ್ಪಾ ಅಂತ ಹಿಂದಿನ ಒಂದು ಕ್ವಶನ್ ಅಲ್ಲಿ ಕೂಡ ನಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮುಂದೆ ಬಂದಿದ್ದೆ. ಯಾವ್ದು ಇದಕ್ಕೆ ಸರಿಯಾದ ಆಪ್ಷನ್ ಅಂತ ನಾವು ನೋಡಿದಾಗ ಇಲ್ಲಿ ಸರಿಯಾದ ಆಪ್ಷನ್ ಯಾವ್ದು ಅಂತ ಹೇಳಕ್ತದ 4 ನೋಡಿದಾಗ ಯಾವ್ದಂತ ಹೇಳ್ತೀವಿ ಸಂಪರ್ಕವಾಗಿ ಯಾವ್ದಂತ ಹೇಳಕ್ತದ ಇದಕ್ಕೆ ಇಲ್ಲಿ ಪಾವ್ಲೋ ಅವ್ರದ್ದು ಇದಕ್ಕೆ ಸರಿಯಾಗಂಗಿಲ್ಲ, ಕೊಹ್ಲರ್ ಅವರು ಸರಿಯಾಗಂಗಿಲ್ಲ, ಟೀಚ್ನರ್ ಇಲ್ಲ, ತಾಂಡೈಕ್ ಅಂತ ಕರಿತೀವಿ. ಯಾರಂತ ಹೇಳಕ್ತದ ತಾಂಡೈಕ್ ಅವರ ಸರಿಯಾದ ಹೇಳಿಕೆ. ಯಾಕಂದ್ರ ಇಲ್ಲಿ ನಾನು ಅದನ್ನೇ ಹೇಳಿದೆ, ತಾಂಡೈಕ್ ಅವರ ಪರಿಚಯಿಸಿದ ಒಂದು ಬೆಕ್ಕು ಅಂತ ಕರಿತೀವಿ. ಹೌದಾ, ಇದಕ್ಕೆ ಬೆಕ್ಕಿನ ಬಗ್ಗೆ ನಾನು ನೋಡಿರ್ತೇನೆ, ನಿಮ್ಗೆ ಗೊತ್ತಿರ್ತದ. ಈ ಬೆಕ್ಕಿನೊಳಗ ಈ ಒಂದು ಬಿಲ್ಲೆ ಒಳಗ ಏನ್ ಮಾಡ್ತಾನಂದ್ರ ಒಂದು ಯಾವ್ದನ್ನ ಅಂತ ಹೇಳಕ್ತದ
ಒಂದು ಬೆಕ್ಕನ್ನ ಹಾಕಿರ್ತಾನೆ. ಏನಂತ ಹೇಳಾಗ್ತದ, ಒಂದು ಬೆಕ್ಕನ್ನ ಹಾಕಿದಾಗ ಆ ಬೆಕ್ಕು ಏನ್ ಮಾಡ್ತದ ಅಂದಾಗ ಇಲ್ಲಿ ಆ ಬೆಕ್ಕು ಏನ್ ಮಾಡ್ತದ, ಆ ಬೆಕ್ಕನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಬೆಕ್ಕು ಇಲ್ಲಿ ಕೆಲವೊಂದಿಷ್ಟು ಇಲ್ಲೊಂದು ಏನ್ ಇಟ್ಟಿರ್ತಾನೆ ಅಂದಾಗ ಈ ಹಲಗೆಯನ್ನ ಇಟ್ಟಿರ್ತಾನೆ. ಹಲಗೆ ಇಟ್ಟಾಗ ಎದರ ಒಳಗ ಅಂತಂದಾಗ ಆ ಒಂದು ಬಿಲ್ಲೆಯ ಒಳಗ ಹಲಗೆ ಇಟ್ಟ ಆ ಬೆಕ್ಕಿನಲ್ಲಿ ಏನಂತ ಹೇಳ್ತಾನ ತಿಳ್ಕೊಡ್ರಿ, ಹಂಗ ಸುಮ್ಮ ಬೆಕ್ಕಿನ ಆಕಾರ ಇಲ್ಲ, ಬಟ್ ತಿಳ್ಕೊಳ್ತಾ ಹೋಗ್ರಿ ಅಂತ ಹೇಳ್ತೀವಿ. ಬೆಕ್ಕಿನ ಆಕಾರವನ್ನ ಬೆಕ್ಕು ಅಂತ ತಿಳ್ಕೊಬೇಕು. ಹೌದಾ? ಎಸ್, ಬೆಕ್ಕು ಅಂತ ತಿಳ್ಕೊಳ್ರಿ. ಎಸ್, ಹಾಗಾದ್ರ ಇಂತಹ ಇಲ್ಲಿ ಏನಂತ ಹೇಳಾಗ್ತದ, ಈ ಬೆಕ್ಕು ಏನ್ ಮಾಡ್ತದ, ಇಲ್ಲೊಂದು ಹಲಗೆಯನ್ನ ಇಟ್ಟಿದ್ದ, ಒಳಗ ಆ ಹಲಗೆಯನ್ನ ತುಳಿದ್ರ ಅದಕ್ಕೆ ಏನಾಗ್ತದ, ಇದರ ಒಂದು ಬಾಗಿಲು ಓಪನ್ ಆಗ್ತಿತ್ತು. ಓಪನ್ ಆಗಿದ ಬಾಗಿಲು ಮುಂದೆ ಅಲ್ಲಿದ್ದಂತ ಆಹಾರವನ್ನ ತಿನ್ನಕ್ ಶುರು ಮಾಡ್ತಿತ್ತು. ಹಾಗಾಗಿ ಅಂತ ಆಹಾರ ತಿನ್ನಕ ಶುರು ಮಾಡ್ತಾ ಇತ್ತು. ಅವಾಗ ಸುಮಾರು ಏನ್ ಮಾಡ್ತಿದ್ದ, ಸುಮಾರು ಸುತ್ತು ಈ ಒಂದು ಒಂದು ಏನಪ್ಪಾ ಅಂದಾಗ ಆ ಸಮಸ್ಯೆ ಕೊಠಡಿ ಒಳಗ ಸುಮಾರು ಬಾರಿ ಸುತ್ತ ಸುತ್ತ ಅಚಾನಕವಾಗಿ ಆ ಹಲಗೆಯನ್ನು ತುಳಿದಾಗ ಅದು ಬಾಗಿಲು ಓಪನ್ ಆಗಿ ಇಲ್ಲಿ ಆಹಾರವಾಗಿ ಏನಪ್ಪಾ ಅಂತಂದಾಗ ಈ ಒಂದು ಏನಂತ ಹೇಳ್ತೀವಿ, ಮೀನನ್ನ ತಿನ್ನಕ ಬಂತು ಅಂತ ಕರಿತೀವಿ. ಆಹಾರವಾಗಿ ಮೀನನ್ನ ತಿನ್ನಕ ಬಂತು ಅಂತ ಹೇಳಾಗ್ತದ. ಇಂತಹ ಮೀನನ್ನ ತಿಂದ ಮತ್ತೆ ಅದನ್ನ ಪ್ರಯೋಗಕ್ಕೆ ಒಳಪಡಿಸ್ತಾನೆ. ತಾಂಡಾಗಿ ಮತ್ತೆ ಪ್ರಯೋಗಕ್ಕೆ ಒಳಪಡಿಸಿದಾಗ ಅದನ್ನ ಒಳಗೆ ಹಾಕಿದಾಗ ಅವಾಗ ಮತ್ತೆ ಸುತ್ತಾಡ್ತು, ಕಿರಿಚಾಡ್ತು, ಜಿಗದಾಡ್ತು, ಪರಿಚಾಡ್ತು, ಇವೆಲ್ಲವುಗಳನ್ನ ಮಾಡ್ತಾ ಹೋಯ್ತು. ಎಸ್, ವೆರಿ ಗುಡ್. ಎಲ್ಲಿ ಪರಮಾನಂದ ಡಿ ಹೇಳಕತ್ತಾರೆ, ಎಲ್ಲವೂ ಕೂಡ ಇಲ್ಲಿ ಆಪ್ಷನ್ ಕೂಡ ಡಿ ಅಂತ ನಾನು ಹೇಳಕತ್ತೀನಿ. ಎಸ್, ಎಲ್ಲವೂ ಕೂಡ ಏನಂತ ಹೇಳಾಗ್ತದ, ಅಲ್ಲಿ ಕಿರಿಚಾಡಿ ಪರಿಚಾಡಿ ಮತ್ತೆ ಅಚಾನಕವಾಗಿ ಆ ಒಳಗಿನ ಹಲಗೆಯನ್ನ ತಟ್ಟಿದಾಗ ಮತ್ತೆ ಬಾಗಿಲು ಓಪನ್ ಆಯ್ತು. ಅಲ್ಲಿ ಏನಂತ ಹೇಳಾಗ್ತದ, ಸಂಪೂರ್ಣವಾಗಿ ಆ ಬಾಗಿಲು ತೆರೆದ ಅಲ್ಲಿ ಓಪನ್ ಆಗ್ತು. ಓಪನ್ ಆಗಿ ಪುನಃ ಆಹಾರವನ್ನ ಪಡಿತು. ಅವಾಗ ಇಂತಹ ಪ್ರತಿಕ್ರಿಯೆಗಳನ್ನ, ಇಂತಹ ಪ್ರಯತ್ನಗಳನ್ನು ಸುಮಾರು ಬಾರಿ ಮಾಡ್ತಾ ಹೋಗ್ತದೆ. ಇಂತಹ ಪ್ರಯತ್ನಗಳನ್ನು ಸುಮಾರು ಬಾರಿ ಮಾಡೋದಾಗ ಅವಾಗ ಅದರ ತಲೆಯಲ್ಲೇ ಒಂದು ಮೈಂಡಲ್ಲೇ ಒಂದು ಕಾನ್ಸೆಪ್ಟ್ ಬರ್ತದ, ನಾನು ಅಚಾನಕವಾಗಿ ತಿಳಿಯೋದ್ರ ಬದಲು ನೇರವಾಗಿ ಅದರ ಒಂದು ಸಂಪರ್ಕ ಎಲ್ಲಿ ಕಲ್ಪಿಸ್ತದೆ ಅಂದ್ರ, ನಾನು ಹಲಗೆಯನ್ನು ಒತ್ತುವುದಕ್ಕೂ ಬಾಗಿಲ ತೆರೆಯುವುದಕ್ಕೂ ಸಹ ಸಂಬಂಧ ಇದೆ. ಹಾಗಾಗಿ ಅದೇನ್ ಮಾಡ್ತದ, ನೇರವಾಗಿ ಹಲಗೆಯನ್ನು ಒತ್ತಿದ್ರ ಮುಖಾಂತರ ಬಾಗಿಲ ಓಪನ್ ಆಗ್ತದ, ಆಹಾರವನ್ನು ಪಡೆಯಕ್ಕೆ ಶುರು ಮಾಡ್ತದ. ಹಾಗಾಗಿ ಇಲ್ಲಿ ಸುಮಾರು ಆರಂಭದಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿತು, ತಪ್ಪುಗಳಾಗ್ತಾವ. ಈ ತಪ್ಪುಗಳು ನಂತರ ಪ್ರಯತ್ನ ಹೇಳಾಗ್ತದ, ಆ ತಪ್ಪುಗಳು ಸಂಪೂರ್ಣವಾಗಿ ಏನಂತ ಹೇಳ್ತೀವಿ ಕಡಿಮೆ ಆಗ್ತಾ ಹೋಗಿ ಕೊನೆಗೆ ನೇರವಾದ ಪ್ರಯತ್ನದ ಮುಖಾಂತರ ತನ್ನ ಏನ್ ಪರಿಹಾರವನ್ನ ಕಂಡುಕೊಳ್ಳೋಕೆ ಶುರು ಮಾಡ್ತದ. ಹಾಗಾಗಿ ಇಲ್ಲಿ ಕೂಡ ಒಂದು ಏನಂತ ಹೇಳಾಗ್ತದ, ಪ್ರಯತ್ನ ಪ್ರಮಾದ ಕಲಿಕೆ ಯಾರಿಗೆ ಸಂಬಂಧಪಟ್ಟದ, ತಾಂಡೈಕ್ ಅವರಿಗೆ ಸಂಬಂಧಪಟ್ಟದ. SR ಬೌಂಡ್ ಕಲಿಕೆ ಕೂಡ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ ಬರ್ತೇನೆ. ಏನಪ್ಪಾ ಅಂದ್ರ, ಕ್ರಿಯಾಜನ್ಯ ಅನುಬಂಧ ಕಲಿಕಾ ನಿಯಮ ಪ್ರತಿಪಾದಿಸಿದವರು ಯಾರು? ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನ ಪ್ರತಿಪಾದಿಸಿದವರು ಯಾರು ಅಂತಂದಾಗ ಆಪ್ಷನ್ ಇಲ್ಲಿ ಏನಂತ ಹೇಳಾಗ್ತದ, ತಾರ್ನ್ ಅಂತ ಆಗ್ಬೇಕು. ಹಾಗಾಗಿ ಈ ತಾರ್ನ್ ಡೈಕ್ ಅಂತ ಕರಿತೀವಿ. ಆಪ್ಷನ್ 2 ಸ್ಕಿನ್ನರ್ ಅಂತ ಹೇಳಾಗ್ತದ. ಆಪ್ಷನ್ 3 ವ್ಯಾಟ್ಸನ್ ಅಂತ ಕರಿತೀವಿ. ಆಪ್ಷನ್ ಡಿ ಯಾರಂತ ಹೇಳಾಗ್ತದ, ಈ ಪಾವ್ಲೋ ಅಂತ ಕರಿತೀವಿ. ಪಾವ್ಲೋ ಅಂತ ಮಾಡ್ರಿ, ಪಾವ್ಲೋ. ಹಾಗಾಗಿ ಈ ಪಾವ್ಲೋ ಅಂತ ಕರಿತೀವಿ. ಆಪ್ಷನ್ ಡಿ. 4 ಆಪ್ಷನ್ಗಳಲ್ಲಿ ಯಾವ್ದು ಇದಕ್ಕೆ ಸರಿಯಾದ ಆನ್ಸರ್ ಅನ್ನ ಬೇಗ ಕೊಡ್ತಾ ಹೋಗ್ರಿ. ಹಾಗಾಗಿ ಯಾವುದು ಇದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಅಂತ ಕರಿತೇವೆ. ಕ್ರಿಯಾಜನ್ಯಗೆ ಸಂಬಂಧಪಟ್ಟಂತ ಪ್ರತಿಪಾದಿಸಿದವರು ಯಾರು? ಬೇಗ ಕಮೆಂಟ್ ಕೊಡ್ತಾ ಹೋದ್ರೆ ನಾನು ಬೇಗ ಆನ್ಸರ್ ಕೊಡ್ತಾ ಹೋಗ್ತೀನಿ. ಎಸ್, ಹಾಗಾದ್ರೆ ಕ್ರಿಯಾಜನ್ಯ ಅನುಬಂಧಕ್ಕೆ ಯಾವುದು ಸಂಬಂಧಪಟ್ಟದ? ಎಸ್, ಬೇಗ ಹೇಳ್ರಿ ನೋಡೋಣ. ಕ್ರಿಯಾಜನ್ಯ ಅನುಬಂಧಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಯಾವುದು ಇದರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎಸ್ ಬೇಗ ಕೊಡ್ರಿ. ಎಸ್, ವೆರಿ ಗುಡ್. ಯಾರಪ್ಪ ಅಂದ್ರ ಎಸ್, ಆಲ್ರೆಡಿ ಎಲ್ಲಿ ವಿರೂಪಾಕ್ಷ ಅವರು ಇರ್ಬೋದು, ಆಮೇಲೆ ಪರಮಾನಂದ ಇರ್ಬೋದು, ಆಮೇಲೆ ಮತ್ತೆ ಯಾರು ಸ್ನೇಹ ಅವರು ಇರ್ಬೋದು. ಎಲ್ಲರೂ ಕೂಡ ಏನಂತ ಹೇಳಕತ್ತಾರೆ, ಇದಕ್ಕೆ ಸಂಬಂಧಪಟ್ಟಂತದ್ದು ಯಾವುದು ಇದಕ್ಕೆ ಸಂಬಂಧಪಟ್ಟದಂತಂದಾಗ ಇಲ್ಲಿ ಬಹುತೇಕ ಇದಕ್ಕೆ ಸಂಬಂಧಪಟ್ಟದ ಆನ್ಸರ್ ಬಿ ಅಂತ ಹೇಳಕತ್ತಾರೆ. ಎಸ್, ವೆರಿ ಗುಡ್. ಬಿ ಸರ್. ಎಸ್, ಗುಡ್. ಗಂಗಾ ಅವರು ಕೂಡ ಬಿ ಅಂತ ಹೇಳಕತ್ತಾರೆ. ಹಾಗಾಗಿ ಯಾವ್ದಂತ ಹೇಳ್ತೀವಿ, ಎಸ್, ಬಹುತೇಕ ಎಲ್ಲರೂ ಕೂಡ ಆಪ್ಷನ್ ಬಿ ಅಂತ ಹೇಳಕತ್ತಾರೆ. ಎಸ್, ನೋಡುದಾದ್ರ ಈ ಕ್ರಿಯಾಜನ್ಯ ಅನುಬಂಧ ಕಲಿಕಾ ನಿಯಮ. ಎಸ್, ಯಾರಪ್ಪ ಅಂದ್ರ ನೀವು ಹೇಳ್ದಂಗ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರ ಆಪ್ಷನ್ ಬಿ ಅಂತ ಕರಿತೀವಿ. ಆಲ್ರೆಡಿ ತಾಂಡೈಕನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಬೆಕ್ಕಿತ್ತು. ಬಟ್ ಇಲ್ಲಿ ಕ್ರಿಯಾಜನ್ಯ ಅನುಬಂಧ, ಒಂದು ಯಾವುದೇ ಒಂದು ಕ್ರಿಯೆಯಲ್ಲಿ ಒಂದು ತೊಡಗಿದಾಗ ಆ ಕ್ರಿಯೆಯ ಮುಖಾಂತರ ಪಾರಿಣ್ಯತೆಯನ್ನ ಹೊಂದಿ ನಿರ್ದಿಷ್ಟ ಅನುಬಂಧಿತವಾಗಿ ಒಂದು ಕ್ರಿಯಾಜನ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಇದೇ ಸ್ಕಿನ್ನರ್ ಏನ್ ಮಾಡ್ತಾರೆ ಅಂದಾಗ, ಪಾವ್ಲೋ ಅವರ ಒಂದು ಇನ್ನೊಂದು ಆಮೇಲೆ ನೋಡೋಣ. ಈ ಏನಂತ ಹೇಳ್ತೀವಿ, ಸ್ಕಿನ್ನರ್ ಕೂಡ ಏನ್ ಮಾಡ್ತಾನೆ ಅಂತ ಹೇಳ್ತೀವಿ, ಒಂದು ಪಾರಿವಾಳವನ್ನ ಯಾವ್ದಂತ ಹೇಳಾಗ್ತದ, ಈ ಪಾರಿವಾಳವನ್ನ ಏನ್ ಮಾಡ್ತಾನೆ ಅಂತ ಹೇಳಾಗ್ತದ, ಒಂದು ಬಿಲ್ಲೆಯನ್ನು ಹಾಕಿಟ್ಟಾಗ ಇಲ್ಲೊಂದು 2 ಏನ್ ಮಾಡ್ತಾನ ಬಟನ್ಗಳು ಮಾಡಿದಾಗ ಇಲ್ಲಿ ಒಳಗ ಒಂದ ಏನಂತ ಹೇಳ್ತೀವಿ, ಕಾಳಿನ ದಾಣಿಯನ್ನ ಹಾಕಿದ, ಇದು ಬೀಳುವಂತ ಕಾಳುಗಳು ಸ್ಟೋರೇಜ್ ಆಗಿತ್ತು ಅಂತ ಕರಿತೀವಿ. ಅವಾಗ
ಈ ಪಾರಿವಾಳ ಏನ್ ಮಾಡ್ತಂದಾಗ ಕ್ರಿಯಾಜನ್ಯವಾಗಿ ತೊಡಗಿತ್ತು ಕಲಿಕೆ ಅಂತ. ಎಸ್ ಆಪ್ಷನ್ ಎಲ್ಲರೂ ಕೂಡ, ರೂಪಾ ಅವರು ಕೂಡ ಹೇಳಕತ್ತೀರಿ ಬಿ ಅಂತೇಳಿ, ಆಮೇಲೆ ಸುಧಾಕರ್ ಕೂಡ ಹೇಳಿದ್ರಿ, ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರಿ ಅಂತ ಅನ್ಕೋತದ. ಎಸ್, ಹಾಗಾಗಿ ಇಂತಹ ಒಂದು ಏನಪ್ಪಾ ಅಂದಾಗ ಈ ಒಂದು ಪಾರಿವಾಳ ಪುನಃ ಏನ್ ಮಾಡ್ತದ, ಅದಕ್ಕ ಅಚಾನಕ್ ಹೊಟ್ಟೆ ಹಸಿದಿರ್ತದ. ಪ್ರತಿಯೊಂದು ಪ್ರಯೋಗ ಕೂಡ ಏನಪ್ಪಾ ಅಂದ್ರ ಹಸಿದ ಪ್ರಾಣಿಗಳನ್ನ ತೆಗೆದುಕೊಂಡು ಪ್ರಯೋಗ ಮಾಡ್ಯಾನ. ಹಸಿದ ಪ್ರಾಣಿಗಳಿಗೆ ಕ್ರಿಯಾತ್ಮಕವಾಗಿರ್ತಾವ, ಆಹಾರಕ್ಕಾಗಿ ಏನೆಲ್ಲ ಹುಡುಕ್ತಾ ಇರ್ತಾವ. ಹಾಗಾಗಿ ಆಸಕ್ತಿ ಹೊಂದಿದ ಮಕ್ಕಳು ಕೂಡ ಇಲ್ಲಿ ಆಸಕ್ತಿ ಇದ್ರೆ ಮಾತ್ರ ಮಗುವಿನ ಕಲಿಕೆ ಉಂಟಾಗ್ತದಂತ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆಸಕ್ತಿ ಅವಧಾನದ ತಾಯಿ ಅಂತ ಕರಿತಾನೆ. ಆಸಕ್ತಿ ಅವಧಾನದ ತಾಯಿ. ಆಸಕ್ತಿ ಇತ್ತಂದ್ರ ನಮಗೆ ಪೇಶನ್ಸ್ ಇರ್ತದ, ಕಲಿಕೆಯನ್ನ ನಾವು ಮುಂದುವರಿಸಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದಾಗ ಸಂಪೂರ್ಣವಾಗಿ ಎಸ್ ಎಲ್ಲರೂ ಕೂಡ ಎಸ್ ಕಾವ್ಯ ಇರಬಹುದು, ಆದ್ಮೇಲೆ ಪುಷ್ಪಲತಾ ಇರಬಹುದು, ಆಪ್ಷನ್ ಬಿ ಅಂತ ಹೇಳಕತ್ತಾರೆ. ಎಸ್, ವೆರಿ ಗುಡ್. ಹಾಗಾದ್ರೆ ಇಲ್ಲಿ ಏನಾಗ್ತದ, ಒಂದು ಕೆಂಪು ಬಿಲ್ಲೆಯನ್ನು ಮಾಡಿದ್ದ, ಇನ್ನೊಂದು ಹಸಿರು ಬಿಲ್ಲೆ ಅಂತ ಮಾಡಿದ್ದ. ಹೌದಾ, ಹಸಿರು ಬಿಲ್ಲೆ ಅಂತ ಮಾಡಿದ್ದ. ಈ ಹಸಿರು ಬಿಲ್ಲೆ ಅವಾಗ ಆಹಾರಕ್ಕಾಗಿ ಏನ್ ಮಾಡ್ತದ, ಅತ್ತಿತ್ತು ಸುತ್ತಾಡ್ತದ, ಇದನ್ ಮಾಡ್ತದ, ಪಾರಿವಾಳ ಸುತ್ತಾಡ್ತಾ ಏನ್ ಮಾಡ್ತದ, ಅಚಾನಕವಾಗಿ ಏನ್ ಮಾಡ್ತದ, ಒಮ್ಮೆ ಹಸಿರು ಬಿಲ್ಲೆಯನ್ನ, ಯಾವ ಬಿಲ್ಲೆ ಅಂತ ಹೇಳ್ತದ, ಈ ಹಸಿರು ಬಿಲ್ಲೆಯನ್ನ ಕುಕ್ಕಿದಾಗ ಅಥವಾ ಮುಟ್ಟಿದಾಗ ಇದಕ್ಕ ಇಲ್ಲಿ ಈ ಒಂದು ದಾನಿಯಲ್ಲಿ ಏನು ಬರ್ತದ ಅಂತ ಹೇಳಾಗ್ತದ, ಈ ಒಂದು ದಾನಿಯಲ್ಲಿ ಆಹಾರ, ಒಂದು ಕಾಳುಗಳು ಅಥವಾ ಬೇಳೆ ಕಾಳುಗಳು, ಅಕ್ಕಿ ಕಾಳುಗಳು ಬಂದು ಬೀಳ್ತಾವ. ಅವಾಗ ಆಹಾರ ಸಿಕ್ತ, ಖುಷಿಯಾಗಿ ಬಿಡ್ತದ. ಅವಾಗ ಏನ್ ಮಾಡ್ತದ, ಮತ್ತೆ ಅಡ್ಡಾಡ್ತಾ ಮತ್ತೆ ಒಳಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲವನ್ನ ಸುತ್ತಾಡ್ತಾ ಮತ್ತೆ ಏನ್ ಮಾಡ್ತದ ಅಂದಾಗ ಇಲ್ಲಿ ಎಲ್ಲವನ್ನ ಸುತ್ತಾಡ್ತಾ ಪುನಃ ಏನ್ ಮಾಡ್ತದ, ಈ ಒಂದು ಯಾವ್ದಂತೀವಿ ಪಾರಿವಾಳ ಅಚಾನಕವಾಗಿ ಮತ್ತೆ ಯಾವ ಬಿಲ್ಲೆಯನ್ನ ಮುಟ್ತದ ಅಂತ ಹೇಳಕ್ತದ, ಈ ಕೆಂಪು ಬಿಲ್ಲೆಯನ್ನ ಮುಟ್ತದ. ಕೆಂಪು ಬಿಲ್ಲೆ ಅಥವಾ ಬಟನ್ ಅನ್ನ ಮುಟ್ಟಿದಾಗ ಅವಾಗ ಅದಕ್ಕೆನ ಅಲ್ಪ ಪ್ರಮಾಣದ, ಸ್ವಲ್ಪ ಪ್ರಮಾಣದಲ್ಲಿ ಶಾಕ್ ಸಿಗ್ತದ. ಒಂದು ಶಾಕ್ ಅನ್ನ ಏನಂತ ಹೇಳಿದ್ರೆ ಶಾಕ್ ಪಡಿತದ. ಅವಾಗ ಆಶ್ಚರ್ಯ ಆಗಿಬಿಡ್ತದ. ಈ ಹಿಂದೆ ಹಸಿರು ಪಟ್ಟಿಯನ್ನು ಮುಟ್ಟಿದಾಗ ಆಹಾರ ಸಿಕ್ತು, ಕೆಂಪು ಪಟ್ಟಿಯನ್ನು ಮುಟ್ಟಿದಾಗ ಏನಂತ ಹೇಳಾಗ್ತದ, ಅದಕ್ಕೆ ಶಾಕ್ ದೊರೆಯಾಕಿತ್ತು. ಅವಾಗ ಅನ್ಸ್ಬಿಡ್ತದ, ಎಲ್ಪ ಅಲ್ಲಿ ಅದ್ರ ಸನಿಯಕ್ಕೆ ಹೋಗೋದು ಬೇಡ, ಹೋದ್ರಂತಂದ್ರೆ ಮತ್ತೆ ಕರೆಂಟ್ ಓಡಿಸ್ಕೋತದ ಅಂತ ಹೇಳ್ತದ. ಎಸ್ ಎಸ್, ವೆರಿ ಗುಡ್. ಎಲ್ಲರೂ ಕೂಡ ಆಪ್ಷನ್ ಬಿ ಅಂತ ಹೇಳಕತ್ತಾರೆ, ಕಾವ್ಯ ಕೂಡ ಹೇಳಕತ್ತಾರೆ. ಎಸ್, ಹಾಗೋದು, ಥ್ಯಾಂಕ್ ಯು. ಎಸ್, ಹಾಗಾದ್ರೆ ಇಂತಹ ಏನಂತ ಹೇಳ್ತೀವಿ, ಈ ಒಂದು ಬಿಲ್ಲೆ ಸುಮಾರು ಬಾರಿ ಪ್ರಯತ್ನ ಮಾಡ್ತದೆ. ಒಮ್ಮೆ ಕೆಂಪು ಬಿಲ್ಲೆಯನ್ನ, ಕೆಂಪು ಬಟನ್ ಅನ್ನ ಒದಗ್ತದ, ಒಮ್ಮೆ ಹಸಿರು ಬಟನ್ ಒದಗ್ತದ. ಅವಾಗ ಕೆಲವೊಂದ್ಸಲ ಜ್ಞಾನ ಗ್ರಹಿಕೆ ಆಗ್ತದ, ಆ ಪ್ರಾಣಿಗೆ ಪಕ್ಷಿಗೆ ಜ್ಞಾನ ಗ್ರಹಿಕೆ ಆಗಿ ಕೊನೆಗೆ ಏನ್ ಮಾಡ್ತದ ಅಂದ್ರ ಆ ಪಕ್ಷಿ ಪುನಃ ಏನ್ ಮಾಡ್ತದ ಅಂದಾಗ ಸಂಪೂರ್ಣವಾಗಿ ನೇರವಾಗಿ ಈ ಪ್ರಯತ್ನಗಳು ಸುಮಾರು ಬಾರಿ ನಡೀತಾ ಹೋದಾಗ ಕೆಂಪು ಬಿಲ್ಲೆಯನ್ನ ಏನ್ ಮಾಡ್ತದ ಅಂತ ಹೇಳಾಗ್ತದ, ಪ್ರಚೋದನೆ ಏನಂತ ಹೇಳ್ತೀವಿ, ವಿಭೇದೀಕರಣ ಮಾಡ್ತದ. ವಿಭೇದೀಕರಣ, ಹೌದಾ, ವಿಭೇದೀಕರಣ, ಪ್ರಚೋದನೆ ವಿಭೇದೀಕರಣ ಮಾಡಿ, ಯಾವ್ದಕ್ಕೆ ವಿಭೇದೀಕರಣ, ಕೆಂಪು ಪಟ್ಟಿಯ ವಿಭೇದೀಕರಣ ಪ್ರಚೋದನೆ ಕೊಡಾಕತ್ತದ. ಅಲ್ಲಿ ನನಗೆ ಶಾಕ್ ಬೇಕಂದ್ರೆ ಹೊಳ್ಳಿ ನಾನು ಹೋಗಿ ಕೆಂಪು ಬಿಡಿದ್ರೆ ಶಾಕ್ ಬರ್ತಾ ಇತ್ತು. ಬಟ್ ಅದೇನ ಅಂತಹ ಪ್ರಚೋದನೆಗಳು ವಿಭೇದೀಕರಣ ಬಿಡಿಸಾಕತ್ತೇವೆ, ಬೇಡ ನಮಗದಂತಹ ಪ್ರಚೋದನೆ. ಯಾವ್ದು ಬೇಕಂದಾಗ ಪ್ರಚೋದನೆ ಏನಂತ ಹೇಳಾಗ್ತದ, ಪ್ರಚೋದನೆ ಸಬಲೀಕರಣವಾಗ್ತದ. ಯಾವ್ದನ್ನ ಅಂತಂದ್ರೆ ಹಸಿರು ಬಿಲ್ಲೆಯನ್ನ ಮುಟ್ಟಿದಾಗ, ಈ ಹಸಿರು ಬಿಲ್ಲೆಯನ್ನು ಕುಗ್ತಾ ಹೋದಾಗ ಆಹಾರ ದೊರಕ್ತದ. ಅವಾಗ ಪ್ರಚೋದನೆ ವಿಭೇದೀಕರಣ ಅದ, ಪ್ರಚೋದನೆ ಸಂಗ್ರಹಣ ಅದ. ಈ ಪ್ರಚೋದನೆ ಸಂಗ್ರಹ ಅಂತಂದಾಗ ಕೆಲಸ ಮಾಡಿದ್ದಕ್ಕೆ ಉತ್ತಮ ಪುಷ್ಟೀಕರಣ ದೊರೆತಾಗ ಅದೇ ಕಾರ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಾಗ್ತದ, ಆ ಪಾರಿವಾಳ ಕೆಂಪು ಪಟ್ಟಿಯನ್ನ ಬಿಟ್ಟ ಹಸಿರು ಪಟ್ಟಿಯನ್ನ ಒಂದು ಮುಟ್ಟಾಕ್ ಶುರು ಮಾಡಿದ. ಪ್ರಚೋದನೆಯ ಸಂಗ್ರಹಕ್ಕೆ ಒತ್ತು ಕೊಡಾಕತ್ತದ. ಈ ಪ್ರಚೋದನೆ ಮಾಡೋದ್ರಿಂದ ಅದಕ್ಕೆ ಏನ್ ಅನ್ಸಾಕತ್ತು, ನಾನು ಕೇವಲ ಹಸಿರು ಪಟ್ಟಿಯನ್ನು ಮಾತ್ರ ಒಂದು ಹೋದ್ರ ಅಲ್ಲಿ ಸಂಪೂರ್ಣವಾಗಿ ಏನಂತ ಹೇಳಾಗ್ತದ, ಆಹಾರ ಸಿಗ್ತದ. ಹಾಗಾಗಿ ಇದು ಕೆಂಪು ಪಟ್ಟಿ ಏನಂತ ಹೇಳಾಗ್ತದ, ಈ ಪ್ರಚೋದನೆ ವಿಭೇದೀಕರಣವನ್ನ ಅದು ತಿರಸ್ಕಾರ ಮಾಡಕ್ ಶುರು ಮಾಡ್ತದೆ. ಹಾಗಾಗಿ ಇಂತಹ ಕ್ರಿಯಾಜನ್ಯ ಕಲಿಕೆಯಲ್ಲಿ ಪಾರಿವಾಳದ ಮುಖಾಂತರ ಒಂದು ಕ್ರಿಯೆಯ ಮುಖಾಂತರ ಎಲ್ಲಿ ಇನ್ನೊಂದು ವಿಶೇಷ, ನಾವು ಅದರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋದ್ರ ಕಲಿಕೆ ನಿರಂತರವಾಗ್ತದ ಅಂತ ಹೇಳಿದೆ. ಉದಾಹರಣೆಗೆ ಈ ಒಂದು ಪಾರಿವಾಳಕ ಅದಕ್ಕೆ ಏನ್ ಅನಿಸ್ತದ, ಹಸಿರು ಪಟ್ಟಿಯನ್ನು ಮುಟ್ಟೋದ್ರಿಂದ ಆಹಾರ ಬರ್ತದ ಅಂತ ಅನ್ಕೋತದ. ಹೌದಾ, ಅದೇ ಹಸಿರು ಪಟ್ಟಿ ಏಕ ಮುಟ್ತಾ ಹೋಗ್ತದ, ಮುಟ್ತಾ ಹೋಗಿ ಕೊನೆಗೆ ಏನಂತ ಹೇಳಾಗ್ತದ, ಹಸಿರು ಪಟ್ಟಿ ಕೆಲವು ಸಲ ಏನಾಗ್ತದ, ನಾವು ಆಹಾರ ಇದು ಮುಟ್ಟಿದಾಗ ಇಲ್ಲಿ ಒಂದು ಕಾಳು ಬಂದ್ಬಿತ್ತು, ಮುಟ್ಟಿದಾಗ ಮತ್ತೊಂದು ಕಾಳು ಬಂದ್ಬಿಡ್ತು. ಹಾಗಾಗಿ ಹಸಿರು ಪಟ್ಟಿಯನ್ನು ನಿರಂತರ ಒತ್ತಾ ಹೋಯ್ತು, ಆಹಾರ ಬಂತು. ಅವಾಗ ಇಲ್ಲೇನಾಗ್ತದ, ಸಂಪೂರ್ಣವಾಗಿ ಹಸಿರು ಪಟ್ಟಿ ಕೆಲವು ಸಲ ಏನ್ ಮಾಡ್ತೀವಿ ಅಂದ್ರ, ಹಸಿರು ಪಟ್ಟಿ ಕೊಟ್ಟ ನಂತರ ಹಸಿರು ಪಟ್ಟಿ ಪ್ರಚೋದನೆಯಾಗಿ ನಿರ್ತಾ ಅಲ್ಲಿ ಆ ಪಟ್ಟಿಯನ್ನ ಒತ್ತಿದಾಗ ಅದಕ್ಕೆ ಆಹಾರ ಕೆಲವು ನಂತರ ನಾವು ಕೊಡ್ಲಿಲ್ಲ. ಅವಾಗ ಈ ಪಟ್ಟಿಯನ್ನ ಒತ್ತುತ್ತಾ ಹೋದಾಗ ಆಹಾರ ಬರ್ತಾ ಇತ್ತು ಆರಂಭದಲ್ಲಿ, ನಂತರ ದಿನ ಆಹಾರ ಬರದೇ ಇದ್ದಾಗ ಅವಾಗ ಏನ್ ಮಾಡ್ತದ ಅಂದಾಗ ಪುನಃ ಆ ಒಂದು ಪಾರಿವಾಳ ಪುನಃ ಏನ್ ಮಾಡ್ತದ, ಸುಮಾರು ಬಾರಿ ಮೊದಲು ಸಿಗ್ತಾ ಇತ್ತು ಆಹಾರ, ನಂತರದಲ್ಲಿ ಹಸಿರು ಅಲ್ಲಿ ಆಹಾರ ಸಿಗ್ಲಿಲ್ಲ. ಅವಾಗ ಏನ್ ಮಾಡ್ತದ,
ಸುಮಾರು ಪ್ರಯತ್ನ ಮಾಡ್ತದ, ಸಿಗ್ತದ ಬರ್ತದ ಅಂತೇಳಿ ಪ್ರಯತ್ನ ಮಾಡ್ತದ, ಕೊನೆಗೆ ಬರ್ಲಿಲ್ಲ ಅಂತಂದ್ರಾಗ ಆ ಒಂದು ಪ್ರಯತ್ನವನ್ನು ಕೂಡ ಯಾವುದು ನಿಲ್ಲಿಸ್ತದ ಅಂತ ಹೇಳಾಗ್ತದ, ಪಾರಿವಾಳ ನಿಲ್ಲಿಸ್ತದೆ. ಯಾಕಂದ್ರ ಅಲ್ಲಿ ಅದರ ಪ್ರಯತ್ನಕ್ಕೆ ಸರಿಯಾದ ಏನ್ ಸಿಗ್ತಾ ಇಲ್ಲ ಅಂತ ಹೇಳಾಗ್ತದ, ಈ ಒಂದು ಪ್ರಚೋದನೆಗೆ ಸರಿಯಾದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಹಾಗಾಗಿ ಸಿಗದೇ ಇದ್ದಾಗ ಅದು ಏನಂತ ಹೇಳಾಗ್ತದ, ಕೆಲವು ದಿನ ಆ ಒಂದು ಕಲಿಕೆ ನಂತರ ಅಳಿವು ಉಂಟಾಗುವ ಸಾಧ್ಯತೆ ಕೂಡ, ಕಲಿಕೆಯ ಅಳಿವು ಅಥವಾ ಅಭ್ಯಾಸದ ಅಳಿವು ಆಗ್ತದೆ. ಸರಿಯಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ಸಿಗಲಿಲ್ಲ ಅಂತಂದ್ರ ಅದು ಅಳಿವು ಒಂದು ಕೆಲಸಕ್ಕೆ ಅಥವಾ ಆ ಒಂದು ಕಲಿಕೆಯ ಅಳಿವು ಉಂಟಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸರಿ, ಯಾವ್ದಂತ ಹೇಳಾಗ್ತದ, ಸ್ಕಿನ್ನರ್ ಅವರ ಈ ಕಲಿಕಾ ಸಿದ್ಧಾಂತ ಸರಿಯಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರ ಇದರ ನೆಕ್ಸ್ಟ್ ಪ್ರಶ್ನೆ ನಾನು ಬರ್ತಾ ಹೋಗ್ತೇನೆ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಅಂತಂದಾಗ ಇಲ್ಲಿ ಕೆಲವೊಂದಿಷ್ಟು ಏನ್ ಕೊಟ್ಟಾನಂದಾಗ, ಕೆಳಗಿನ ಸಂಕೇತಗಳನ್ನ ಬಳಸಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳೋಣ. ಹಾಗಾದ್ರ ಕೆಳಗಿನ ಸಂಕೇತಗಳನ್ನ ಬಳಸಿ ಸರಿಯಾಗಿ ಹೊಂದಿಸಿ ಬರಿ ಅಂತಂದಾಗ ಪಟ್ಟಿ 1ರಲ್ಲಿ ನೋಡ್ತಾ ಹೋಗ್ತೇವೆ. ಆಪ್ಷನ್ ಎ ಸಾಂಪ್ರದಾಯಿಕ ಅನುಬಂಧ, ಪಟ್ಟಿ 2ರಲ್ಲಿ ಆಪ್ಷನ್ ಬಿ ಕ್ರಿಯಾ ಅನುಬಂಧ, ಆಪ್ಷನ್ ಸಿ ಒಳನೋಟ ಕಲಿಕೆ, ಆಪ್ಷನ್ ಡಿ ಪ್ರಯತ್ನ ಮತ್ತು ಇನ್ನ ಈ ಒಂದು ಏನಂತ ಹೇಳಾಗ್ತದ, ಇಲ್ಲಿ ಪಟ್ಟಿ 2ರಲ್ಲಿ 1 ಎಫ್ ಸ್ಕಿನ್ನರ್, ಬಿ ಎಫ್ ಸ್ಕಿನ್ನರ್ ಅಂತ ಕರಿತೇವೆ, 2 ಥಾರ್ನ್ಡೈಕ್, 3ನೇದು ಆಲ್ಫ್ರೆಡ್ ಬಂಡೂರ್, 4ನೇದು ಕೊಹ್ಲರ್, 5 ಪಾವ್ಲೋ ಅಂತ ಕರಿತೀವಿ. ಹಾಗಾದ್ರ ಈ 4 ಆಪ್ಷನ್ಗಳಲ್ಲಿ ಯಾವ್ದು ನೋಡ್ರಿ, ಮೊದಲನೇ ಪಟ್ಟಿಗೆ 2ನೇ ಪಟ್ಟಿಗೆ ಯಾವ್ದು ಸಂಬಂಧಪಡ್ತದ ಅಂತ ಕೇಳ್ಯಾನ. ಸಂಕೇತಗಳು ಕೊಟ್ಟಾನ. ಸಂಕೇತ ಆಪ್ಷನ್ 1ರಲ್ಲಿ 1 5, 2 B3, 1 ಆಪ್ಷನ್ ಎ ಒಳಗ A5, B3, C4, D1 ಅಂತ ಕೊಟ್ಟಾನ. ಅದರ ಜೊತೆಗೆ ಆಪ್ಷನ್ ಬಿ ಅಲ್ಲಿ 1 1, ಆಪ್ಷನ್ A1, ಆಪ್ಷನ್ ಬಿ, ಆಪ್ಷನ್ ಬಿ ಒಳಗ A1, B4, C2, D5, ಆಪ್ಷನ್ ಸಿ ಒಳಗ A3, B4, C5, D5, ಆಪ್ಷನ್ ಡಿ ಒಳಗ A5, B1, C4, D4 ಅಂತ ಕೊಟ್ಟಾನ. ಹಾಗಾದ್ರೆ ಇದಕ್ಕೆ ಯಾವ್ದು ಸಂಬಂಧಪಟ್ಟದ, ಬೇಗ ಕಮೆಂಟ್ ಮಾಡ್ತಾ ಹೋಗ್ರಿ ನೋಡೋಣ. ಈ ಒಂದು ಯಾವ್ದಪ್ಪ ಅಂದ್ರೆ ಕೆಳಗಿನ ಸಂಕೇತಗಳನ್ನ ಒಂದಕ್ಕೊಂದು ಜೋಡಿಸ್ತಾ ಹೋಗ್ರಿ, ಬೇಗ ಕೊಡ್ತಾ ಹೋಗ್ರಿ ನೋಡೋಣ. ಬಹಳ ಈ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾನೆ. ಒಂದರ ಮೇಲೇನೂ ಕೂಡ ಪ್ರಶ್ನೆ ಕೇಳಬಹುದು, ಅಥವಾ ಎಲ್ಲವುಗಳ ಸಿದ್ಧಾಂತಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂತ ಈ ಒಂದು ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೂಡ ಕೇಳಬಹುದು. ಎಸ್ ಆಪ್ಷನ್ ಡಿ ಅಂತ ಹೇಳಕತ್ತಾರೆ. ಆಪ್ಷನ್ ಯಾರು, ಎಸ್ ಸ್ನೇಹ ಇರ್ಬೋದು, ಆಮೇಲೆ ಮತ್ತೆ ಯಾರಂತ ಹೇಳಾಗ್ತದ, ಸುಮಾರು ಇಲ್ಲ ಅಂತ ಹೇಳಾಗ್ತದ, ಯಾವ್ದು ಅಂತ ಹೇಳ್ತೀವಿ, ಎಸ್ ನವಲ್ಗುಂದ ಅವ್ರು ಹೇಳಾಕತ್ತಾರೆ, ಡಿ ಅಂತ ಹೇಳಾಕತ್ತಾರೆ. ರೇಷ್ಮಾ ಡಿ ಅಂತ ಹೇಳ್ತೀರಿ. ಎಸ್ ವೆರಿ ಗುಡ್. ಯಾರಪ್ಪ ಅಂದ್ರೆ ವಿರೂಪಾಕ್ಷ ಕೂಡ ಡಿ ಅಂತ ಹೇಳಾಕತ್ತಾರ. ಅದರ ಜೊತೆಗೆ ಯಾರಪ್ಪ ಅಂತ ಹೇಳ್ತೀವಿ, ಈ ಸುಧಾಕರ್ ಇರ್ಬೋದು, ಆಮೇಲೆ ಪರಮಾನಂದ ಇರ್ಬೋದು, ನಿರ್ಮಲಾ ಇರ್ಬೋದು, ಕಾವ್ಯ ಅವರು ಇರ್ಬೋದು, ಎಲ್ಲರೂ ಕೂಡ ಏನ್ ಹೇಳಾಕತ್ತಾರೆ, ಆಪ್ಷನ್ ಡಿ ಅಂತೇಳಿ ಇಲ್ಲಿ ಕೊಡ್ಲಾಕತ್ತೀರಿ. ಹೌದಾ, ನೋಡೋಣ. ಹಾಗಾದ್ರ ನಾವು ಈ ಆಪ್ಷನ್ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬಿಡೋಣ, ಇವು ಮಾಡ್ತಾ ಹೋಗ್ಬಿಡೋಣ. ಹೌದಾ, ಗೊತ್ತಾಗ್ಬಿಡ್ತದ. ಸಾಂಪ್ರದಾಯಿಕ ಅನುಬಂಧ ಕಲಿಕೆ, ಹೂ ಇಸ್ ಇಂಟ್ರೊಡ್ಯೂಸ್ ಸಾಂಪ್ರದಾಯಿಕ ಅನುಬಂಧಿತ ಕಲಿಕೆ ಅಂದಾಗ ನಾವ್ ಏನಂತ ಹೇಳಾಗ್ತದ, ಸಾಂಪ್ರದಾಯಿಕ ಅನುಬಂಧಿತ ಕಲಿಕೆ ಆರಂಭ ಮಾಡಿದ್ದು ಪಾವ್ಲೋ ಅಂತೇಳಿ. ಹೌದಾ, ಆಪ್ಷನ್ 1. ಹೌದಾ, ಪಾವ್ಲೋ ಅಂತ ಹೇಳ್ತೀವಿ. 1ಕ್ಕೆ 5ನೇದು ಪರಿಚಯ ಆಗ್ತದ ಅಂತ ಹೇಳಾಗ್ತದ. ಇನ್ನು 2ನೇದು ಯಾವ್ದಪ್ಪ ಅಂದ್ರ ಕ್ರಿಯಾಜನ್ಯ ಅನುಬಂಧ. ಯಾವ್ದಂತ ಹೇಳಾಗ್ತದ, ಕ್ರಿಯಾಜನ್ಯ. ಈಗ ಡಿಸ್ಕಷನ್ ಮಾಡಿದ್ನಲ್ಲ, ಕ್ರಿಯಾಜನ್ಯ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ನಿ. ಹಾಗಾದ್ರ ಕ್ರಿಯಾಜನ್ಯ ಅನುಬಂಧ ಯಾವ್ದಪ್ಪ ಅಂತ ಹೇಳಾಗ್ತದ, ಕ್ರಿಯಾಜನ್ಯ 2ಕ್ಕೆ ಯಾವ್ದು ಅಂತೀವಿ, 1. 2ನೇದಂತ ಡಿಸ್ಕಷನ್ ಮಾಡೋಣ. B2 ಅಂತ ಕರಿತೀವಿ. 1 5, B2 1 5 ಅಂತ ಹೇಳಿದ್ವಿ. ಏನಂತ ಹೇಳಾಗ್ತದ, A5 ಏನಂತ ಹೇಳಾಗ್ತದ, B2 ಅಂತ ಕರಿತೀವಿ. ಅದಾದ ನಂತರ ಒಳನೋಟ ಕಲಿಕೆ ಯಾರಪ್ಪ ಅಂದಾಗ ಸಿ ಅಂತ ಕರಿತೀವಿ. C4 ಅಂತ ಕರಿತೀವಿ. 4 ಆಗ್ತದೆ, ಕೊಹ್ಲರ್ ಪರಿಚಯ ಮಾಡ್ತಾನ. C4 ಕೊಹ್ಲರ್ ಪರಿಚಯ ಮಾಡ್ತಾನ. ಆಮೇಲೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಯಾರಪ್ಪ ಅಂದಾಗ D5 ಅಂತೇಳಿ. ಯಾವಂತ ಹೇಳ್ತೀವಿ, D5 ಅಂತೇಳಿ, ಸಾರಿ D2 ಅಂತ ಕರಿತೀವಿ. ಹೌದಾ, D2 5ನೇದ್ದು 2 ಆಗ್ತದೆ. ಹಾಗಾದ್ರೆ 1 5 ಎಲ್ಲದ ನೋಡ್ರಿ, 1 5 2 ಆಪ್ಷನ್ ಅದಾವ. ಒಂದು ಎ ಅದ, ಒಂದು ಏನಂತ ಹೇಳಾಗ್ತದ, ಡಿ ಅದ. ಹೌದಾ, ಈ ರೀತಿ ಪ್ರಶ್ನೆ ಕನ್ಫ್ಯೂಸ್ ಮಾಡ್ತಿರ್ತಾನ. ಕೇವಲ ಒಂದೇ ಒಂದು ಹೇಳಿಕೆಯನ್ನು ನೋಡ್ತಾ ಹೋದ್ರ ನಮಗೆ ಏನಾಗಂಗಿಲ್ಲ, ಆಪ್ಷನ್ ನಾವು ಕರೆಕ್ಟ್ ಹಾಕಂಗಿಲ್ಲ, ಎಲ್ಲವನ್ನ ನೋಡಬೇಕು. ಹಾಗಾಗಿ ಸರ ಕೆಲವು ಸಲ ಒಂದೇ ಕೊಟ್ಟಿದ್ದಂದ್ರೆ ಓಕೆ, ಡಬಲ್ ಸಲ ಅಲ್ಲ, 4 ಆಪ್ಷನ್ಗಳಲ್ಲಿ ಒಂದೊಂದ್ ಸಲ ಏನ್ ಮಾಡಕತ್ತಾನಂದ್ರ, ಆಪ್ಷನ್ ಎ ಇದ್ದಿತ್ತಂದ್ರ ಎಲ್ಲವೂ ಕೂಡ ಒಂದೇ ಹೇಳಿಕೆ ಕೊಡ್ತಾನ. ಆಪ್ಷನ್ ಬಿ ಮತ್ತು ಸಿ ಮತ್ತು ಡಿ ಗಳು ವೇರಿಯೇಷನ್ ಮಾಡ್ತಿರ್ತಾನ. ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದ. ಎಸ್ ವೆರಿ ಗುಡ್. ಎಲ್ಲರೂ ಕೂಡ ಡಿ ಅಂತ ಹೇಳಕತ್ತಾರೆ. ರೂಪಾ ಮೇಡಮ್ ಅವ್ರು ಇರ್ಬೋದು, ಪುಷ್ಪಲತಾ ಮೇಡಮ್ ಇರ್ಬೋದು, ಕಾವ್ಯ ಮೇಡಮ್ ಇರ್ಬೋದು, ನಿರ್ಮಲಾ ಅವರು ಇರ್ಬೋದು, ಪರಮಾನಂದ್ ಸರ್ ಅವರು ಇರ್ಬೋದು, ಎಲ್ಲರೂ ಕೂಡ ಉತ್ತಮವಾದ ಒಂದು ರೆಸ್ಪಾನ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ನಾವು ನೋಡೋಣ, ಈ 2 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆಪ್ಷನ್ ಅಂತೇಳಿ ನಾವು ನೋಡ್ತಾ ಹೋದಾಗ ಇದಕ್ಕೆ ಸರಿಯಾದ ಆಪ್ಷನ್ ಏನಂತ ಹೇಳ್ತೀವಿ, ಸಂಬಂಧಪಟ್ಟದ್ದು ಯಾವ್ದಪ್ಪ ಅಂತಂದ್ರೆ 1
ಏನಂತ ಹೇಳ್ತೀವಿ, ಇವೆರಡು ಆಪ್ಷನ್ ದಲ್ಲಿ ನೋಡ್ತೀವಿ. ಮೊದಲನೇದು ನೋಡ್ತಾ ಹೋಗೋಣ, ಚೆಕ್ ಮಾಡ್ತಾ ಹೋಗೋಣ. 1 5 ಅದ, ಎಸ್ ಕರೆಕ್ಟ್ ಅದ. ಎ 5 ಅದ. 2 3 ಕ್ರಿಯಾಜನ್ಯ ಅನುಬಂಧ ಕಲಿಕೆಗೆ ಏನಂತ ಹೇಳಾಗ್ತಾನೆ, 3 ಅಂತ ಹೇಳಾಗ್ತಾನೆ. 3 ಅಂತಂದ್ರ ಇದಾವ್ದು ಆಲ್ಬರ್ಟ್ ಬಂಡೂರಾವ್ ಅಂತ ಹೇಳಾಕ ಅವರ ಇಲ್ಲ ಬರಂಗಿಲ್ಲ. ಬಂಡೂರಾವ್ ಅವರ ವೀಕ್ಷಣಾ ಕಲಿಕೆ ಅದ. ಹಾಗಾದ್ರ ಇದು ಒಂದನೇ ಹೇಳಿಕೆ ತಪ್ಪಾಯ್ತು. ಯಾಕಂದ್ರೆ ಎರಡನೇ ಆಪ್ಷನ್ ತಪ್ಪದ ಅಂದ್ರೆ ತಪ್ಪೇ ಅಲ್ಲಿ. ಹೌದಾ? ಎಸ್ ವೆರಿ ಗುಡ್. ಎಸ್ ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ. ಎಸ್ ಆಪ್ಷನ್ ಆಗದ್ ಬಿಟ್ಟು ಒಂದೇದು. ಎರಡನೇದ ಲಕ್ಷಣ ನೋಡ್ತಾ ಬಿಟ್ಟು ಬಿಡೋದಲ್ಲೇ ಒಳ್ಳೆ ಮುಂದೆ ವಿಚಾರ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಆಪ್ಷನ್ ಬರಬೇಕು. ಟೈಮ್ ಇರಂಗಿಲ್ಲ. ಇನ್ನು ಟೈಮ್ ಒಳಗೆ ನಾವು ಕ್ವಶನ್ ಸುಮಾರು 100 ಟಚ್ ಮಾಡ್ಬೇಕಾಗ್ತದ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಒಂದನೇ ಆಪ್ಷನ್ ಎ ಅದ, ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಪೌಲೋ ಸರಿ ಅದ. ಎರಡನೇದು ಕ್ರಿಯಾಜನ್ಯ ಅನುಬಂಧಕ್ಕೆ ಯಾವ್ದು ಅಂತ ಹೇಳಿದ್ದೆ, ಸ್ಕಿನ್ನರ್ ಅವರು. ಹೌದಾ? ಹಾಗಾದ್ರ ಬಿ ಯಾವ್ದು ಅಂತ ಹೇಳ್ತೀವಿ, 2 B1 ಅಂತ ಹೇಳಾಗ್ತದೆ. ಎಸ್ B1 ಕರೆಕ್ಟ್ ಅದ. ಒಳನೋಟ ಕಲಿಕೆ ಅಂತಂದಾಗ ಒಳನೋಟ ಕೊಹ್ಲಾರ್ ಅವರ 4 ಅದ. C4 ಅಂತದ. ವೆರಿ ಗುಡ್, C4 ಅದ. ಆಮೇಲೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಯಾವ್ದು ಅಂತ ಹೇಳ್ತೀವಿ, ಡಿಗೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಯಾವ್ದು ಅಂತ ಹೇಳಾಗ್ತದ, ತಾಂಡೈಕ್ 2 ಅದ. ಎಸ್ ಸರಿಯಾಗಿದ್ದು ಯಾವ್ದು ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಆನ್ಸರ್ ಕೊಡ್ತಾ ಹೋಗಿದ್ರಿ. ಎಸ್ ವೆರಿ ಗುಡ್, ವೆರಿ ಗುಡ್. ಯಾರಪ್ಪ ಅಂದ್ರ ರಂಜಿತಾ ಮೇಡಮ್ ಅವರು ಕೂಡ ಹೇಳ್ತಾರೆ ಆಪ್ಷನ್ ಡಿ. ಎಸ್ ಇದಕ್ಕೆ ಸರಿಯಾದ ಆಪ್ಷನ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಎಸ್ ಇದಿಷ್ಟು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಆಲ್ಬರ್ಟ್ ಬಂಡೂರಾವ್ ಅವರ ವೀಕ್ಷಣಾ ಕಲಿಕೆ ಅಂತ ಕರಿತೀವಿ. ಏನಂತ ಕರೀಲಾಗ್ತದ, ವೀಕ್ಷಣಾ ಕಲಿಕೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮಕ್ಕಳು ವೀಕ್ಷಣೆ ಮಾಡೋದ್ರ ಮೂಲಕ ಕಲಿತಾ ಹೋಗ್ತಾನ. ಕೆಲವೊಂದಿಷ್ಟು ವಸ್ತುಗಳನ್ನ ವೀಕ್ಷಣೆ ಮಾಡಿ ಅದರಂತೆ ವರ್ತನೆಗಳನ್ನ ತನ್ನ ಇನ್ನೊಂದು ವರ್ತನೆಗಳನ್ನ, ಒಂದು ಜೀವಿಯ ವರ್ತನೆಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ವರ್ತನೆಯ ಮುಖಾಂತರ ಕಲಿಕೆ ಆಗ್ತದ. ಹಾಗಾಗಿ ಈ ಒಂದು ಆಲ್ಬರ್ಟ್ ಬಂಡೂರಾವ್ ಅವರ ವೀಕ್ಷಣಾ ಕಲಿಕೆಯನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಪ್ರತಿಯೊಂದು ಜೀವಿ ಕೂಡ ಒಂದು ಜೀವಿಯ ವರ್ತನೆಗಳನ್ನ ಗಮನಿಸುವುದ್ರ ಮುಖಾಂತರ, ಅನುಕರಿಸುವುದ್ರ ಮುಖಾಂತರ, ಅವುಗಳನ್ನ ಪ್ರವೃತ್ತಿ ಮಾಡುವುದರ ಮುಖಾಂತರ, ಅವುಗಳನ್ನ ಧಾರಣ ಮಾಡಿ ಕಲಿಕೆ ಮಾಡಿ ಮತ್ತು ಅವುಗಳನ್ನ ಪುನರ್ ಅಭ್ಯಾಸಕ್ಕೆ ಒಳಪಡಿಸುವುದಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಬಂಡೂರಾವ್ ಅವರ ವೀಕ್ಷಣಾ ಕಲಿಕೆಯಲ್ಲಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಎಸ್ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದಾಗ ಇಲ್ಲಿ ಮತ್ತೆ ನೋಡ್ರಿ ಯಾವಪ್ಪ ಅಂತ ಹೇಳಕ್ತದ, ಜ್ಞಾನೇ ಅವರ ಪ್ರಕಾರ ಯಾರಂತ ಹೇಳಕ್ತದ, ಜ್ಞಾನೇ ಅವರ ಪ್ರಕಾರ ಏನಂತ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಅಂತ ಕೇಳ್ತಾನೆ. ನೋಡ್ರಿ ಜ್ಞಾನೇ, ನೋಡ್ರಿ ಈ ಒಂದು ಜ್ಞಾನೇ ಅವರು ಅಂತ ಹೇಳ್ತೀವಿ. ಕಲಿಕೆಯ ಬಗ್ಗೆ, ಕಲಿಕೆಯ ಸಂರಚಿತ ಕಲಿಕೆ, ಸಂಚಿತ ಕಲಿಕೆ ಅಥವಾ ಸಂರಚಿತ ಕಲಿಕೆಯಾಗಿ ಇವರು ಜ್ಞಾನಿಯವರು ಕಲಿಕಾ ಸಿದ್ಧಾಂತ ಅಥವಾ ಕಲಿಕೆಯನ್ನ ವಿಂಗಡಣೆ ಮಾಡ್ಯಾರ. ಹಾಗಾಗಿ ಯಾವುದು ಇದರಲ್ಲಿ ಉನ್ನತ ಶ್ರೇಣಿ ವರ್ಗ ಯಾವುದು ಅಂತ ಕೇಳಿದ. ಅಂದ್ರ ಒಂದು ಸುಮಾರು ಒಂದು ಏನ್ ಮಾಡ್ಯಾರ ಅಂತಂದ್ರ, ಇವರು ಈ ರೀತಿ ಒಂದು ಕಲಿಕಾ ಒಂದು ಏನಪ್ಪಾ ಅಂತ ಹೇಳಾಗ್ತದ, ಒಂದು ಏನಂತಂದ್ರೆ ಚಿತ್ರಣವನ್ನು ಕೊಟ್ಟ ಇದರಲ್ಲಿ ಉನ್ನತವಾದಂತಹ ಈ ಮಟ್ಟದಲ್ಲಿರುವಂತಹ ಶ್ರೇಣಿ ವರ್ಗ ಯಾವುದು ಅಂತ ಕೇಳಾಕ್ತಾನೆ. ಹಾಗಾಗಿ ಪರಿಕಲ್ಪನೆ ಆಪ್ಷನ್ ಎ ಪರಿಕಲ್ಪನೆ ಅದ, ಆಪ್ಷನ್ ಬಿ ಸರಣಿ ಕಲಿಕೆ ಅದ, ಆಪ್ಷನ್ ಸಿ ನಿಯಮ ಕಲಿಕೆ ಅದ, ಆಪ್ಷನ್ ಡಿ ಸಮಸ್ಯಾ ಪರಿಹಾರ ಕಲಿಕೆ ಅದ. ಸುಮಾರು 8 ಪ್ರಕಾರದ ಏನಂತ ಹೇಳಾಗ್ತದ ಕಲಿಕೆಯ ನಿಯಮಗಳನ್ನ ಇವರು ಉಲ್ಲೇಖ ಮಾಡ್ತಾರೆ. ಕಲಿಕೆ ಯಾವ ರೀತಿ ರೂಢಿಗತವಾಗ್ತದ ಅಂತೇಳಿ. ಹಾಗಾದ್ರೆ ಕಮೆಂಟ್ ಮಾಡ್ತಾ ಹೋಗ್ರಿ, ನೋಡೋಣ ಯಾವ್ದಕ್ಕೆ ಸಂಬಂಧಪಟ್ಟಂಗ ಬೇಗ ಬೇಗ ಹೇಳ್ರಿ. ಎಸ್ ಇಲ್ಲಿ ಯಾರಪ್ಪ ಅಂದ್ರಾಗ ಯಾರಪ್ಪ ಅಂತೀವಿ, ಸ್ವಾತಿ ಮೇಡಮ್ ಡಿ ಅಂತ ಹೇಳಕತ್ತಾರೆ. ಆಮೇಲೆ ಸುಧಾಕರ್ ಅವರು ಸಿ ಅಂತ ಹೇಳಕತ್ತಾರೆ, ಸುಧಾಕರ್ ಸರ್ ಅವರು. ಎಸ್ ಜೊತೆಗೆ ಯಾರಪ್ಪ ಅಂದ್ರ ಯದು ಅಂತ ಹೇಳ್ತೀವಿ, ಇವರು ಕೂಡ ಡಿ ಅಂತ ಹೇಳಕತ್ತಾರೆ. ಸ್ನೇಹಾ ಮೇಡಮ್ ಅವರು ಕೂಡ ಡಿ ಅಂತ ಹೇಳಕತ್ತಾರ. ಯಾವ್ದು ಇದಕ್ಕೆ ಸರಿಯಾಗಿದ್ದ ಆನ್ಸರ್ ಬೇಗ ಹೇಳ್ರಿ ನೋಡೋಣ ಸರ. ಯಾವ್ದು ಇದಕ್ಕೆ ಸಂಬಂಧಪಟ್ಟದ್ದು ಬಹಳಷ್ಟು ಮುಖ್ಯವಾದ ಸರಿಯಾದ ಆನ್ಸರ್ ಅಂತೇಳಿ ಇನ್ನು ಕಮೆಂಟ್ ಬರ್ತಾ ಹೋಗ್ಬೇಕು. ಸಿಂಧು ಮೇಡಮ್ ಅವರು ಬಿ ಅಂತ ಆನ್ಸರ್ ಕೊಡಕತ್ತಾರ. ಬೇಗ ಬೇಗ ಕಮೆಂಟ್ ಕೊಟ್ರ ನಾನು ಮತ್ತೆ ಇದಕ್ಕೆ ನೋಡ್ರಿ ಎಷ್ಟು ಬಹಳ ಸಿಂಪಲ್ ಆದ ಪ್ರಶ್ನೆ. ತಿಳ್ಕೊಳ್ಬೇಕಾದ್ರೆ ಬಹಳ ಅರ್ಥಗರ್ಭಿತವಾಗಿ ತಿಳ್ಕೊಬೇಕು ನಾವಷ್ಟ. ಹಾಗಾಗಿ ಇಲ್ಲಿ ಅರ್ಥಗರ್ಭಿತವಾಗಿ ತಿಳ್ಕೊಂತ ಹೋದ್ರ ಏನಂತ ಹೇಳಾಗ್ತದ, ಸಂಪೂರ್ಣವಾಗಿ ಈ ಕಲಿಕೆಗೆ ಸಂಬಂಧಪಟ್ಟಂತೆ ಬಹುತೇಕ ನಾವೇನ್ ನೋಡ್ತಾ ಹೋಗ್ತೀವಿ, ಸಮಸ್ಯೆ ಪರಿಹಾರ ವಿಧಾನ ಅಂತ ಹೇಳಿ. ಯಾವ ಪರಿಹಾರ ಅಂತ ಕರಿತೀವಿ, ಸಮಸ್ಯೆ ಪರಿಹಾರ ವಿಧಾನವನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಸರಣಿ ಪರಿಕಲ್ಪನೆ, ಸರಣಿ ಕಲಿಕೆ, ನಿಯಮ ಕಲಿಕೆ, ಸಮಸ್ಯಾ ಪರಿಹಾರ ವಿಧಾನ ಅಂತಂದಾಗ ಆಪ್ಷನ್ ಬಿ, ರೂಪಾ ಅವರ ಆಪ್ಷನ್ ಬಿ ಅಂತ ಹೇಳಿದ್ರೆ, ಕಾವ್ಯ ಡಿ ಅಂತ ಹೇಳಕತ್ತಾರೆ, ಈಶ್ವರ್ ಅವರು ಡಿ ಅಂತ ಹೇಳಕತ್ತಾರೆ. ಹಾಗಾದ್ರೆ ಪರಮಾನಂದ ಅವರು ಡಿ 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 ಅಂತ ಕರೀತಾರೆ. ಎಸ್ ಏನಂತ ಹೇಳಾಗ್ತದ, ಯಾಕಪ್ಪ ಅಂತಂದಾಗ ಇಲ್ಲಿ ಕೆಲವೊಂದು ಏನಪ್ಪಾ ಅಂದ್ರ ಕಲಿಕೆ ಹೆಂಗ್ ಉಂಟಾಗ್ತದ, ಕಲಿಕೆ 8 ಹಂತದ ರೀತಿಯ ಕಲಿಕೆಗಳನ್ನ ಜ್ಞಾನೇ ಅವರು ತಿಳಿಸ್ಯಾರ. 8 ಹಂತದ. ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ಇನ್ ಡಿಟೇಲ್ ನಮಗೆ ಕ್ಲಾಸಲ್ಲಿ ಕೂಡ ಅದನ್ನ ನೋಟ್ಸ್ ಅನ್ನ ಹೇಳೀನಿ. ಕ್ಲಾಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನೇ ಅವರ ಕಲಿಕಾ ಸಿದ್ಧಾಂತಗಳಲ್ಲಿ ಕಲಿಕೆಯ ಪ್ರಕಾರಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಸುಮಾರು 8 ಪ್ರಕಾರದ ಕಲಿಕೆ ಹೆಂಗ್ ಉಂಟಾಗ್ತದ ಅನ್ನೋದು ಕೂಡ ಕ್ಲಾಸಲ್ಲಿ ಕೂಡ ಸುಮಾರು ಬಹಳ
ಏನು ಅರ್ಥಪೂರ್ಣವಾಗಿ ವಿವರಣಾತ್ಮಕವಾಗಿ ಕ್ಲಾಸನ್ನು ಕೊಟ್ಟಿದ್ದೀನಿ. ಅಲ್ಲಿ ಕೂಡ ನೀವು ಕ್ಲಾಸನ್ನು ಕೇಳ್ಕೋಬಹುದು. ಇಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ನೋಡ್ತಾ ಹೋಗೋದ್ರ ಪರಿಕಲ್ಪನೆ ಅಂದ್ರೆ ಏನು, ಸರಣಿ ಕಲಿಕೆ ಅಂದ್ರೇನು, ನಿಯಮ ಕಲಿಕೆ ಅಂದ್ರೇನು, ಸಮಸ್ಯೆ ಕಲಿಕೆ, ಈ 4 ಆಪ್ಷನ್ಗಳಲ್ಲಿ ಉನ್ನತವಾದಂತ ಕಲಿಕೆ ಯಾವ್ದಾಗಿತ್ತಂದ್ರ ಸಮಸ್ಯೆ ಪರಿಹಾರ ಕಲಿಕೆ ಆಗಿತ್ತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ಸಮಸ್ಯೆ ಪರಿಹಾರ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಏನಪ್ಪಾ ಅಂದಾಗ ಎಸ್ ನಿರ್ಮಲಾ ಮೇಡಮ್ ಅವ್ರು ಹೇಳಕತ್ತಾರ, ಎಸ್ ಆಪ್ಷನ್ ಪುಷ್ಪಲತಾ ಮೇಡಮ್ ಅವ್ರು ಹೇಳಕತ್ತಾರ, ಆಪ್ಷನ್ ಡಿ ಸರ್, ಎಸ್ ವೆರಿ ಗುಡ್, ಆಪ್ಷನ್ ಡಿ. ಬಹುತೇಕ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಓದಾಕತ್ತೀರಿ. ಎಸ್ ಈ ಬಹಳ ಖುಷಿ ಆಗತ್ತದ ನೀವು ಕೊಡುವಂತ ಆನ್ಸರ್. ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬಹಳಷ್ಟು ಸುಲಭ ಇರ್ತಾವ, ಇನ್ನು ಕೆಲವೊಂದಿಷ್ಟು ಬಹಳಷ್ಟು ನೋಡಲು ಒಂದೇ ಲೈನ್ ಕ್ವಶನ್ ಇದ್ರು ಕೂಡ ನೋಡ್ರಿ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಸರ್ ಸಮಸ್ಯೆ ಅಂದ್ರೆ ಏನ, ನಿಯಮ ಅಂದ್ರೆ ಏನ, ಸರಣಿ ಅಂದ್ರೆ ಏನ, ಪರಿಕಲ್ಪನೆ ಅಂದ್ರೆ ಮೊದಲ ಗೊತ್ತಿಲ್ಲ ಸರ, ಹೆಂಗ ಆನ್ಸರ್ ಮಾಡೋಣ ಇದಕ್ಕಂತಂದಾಗ ಓದಿದಾಗ ಅಭ್ಯಾಸ ಮಾಡಿದಾಗ ತಾಂಡೈಕ್ ಅವರ ಅಭ್ಯಾಸ ನಿಯಮವನ್ನ ಸಿದ್ಧತೆ, ನಾನು ಸಿದ್ಧನಾಗಬೇಕು, ಕಲಿಯಲು ಸಿದ್ಧನಾದಾಗ ನನಗೇನಾಗ್ತದ ಅಭ್ಯಾಸ ಉಂಟಾಗ್ತದ, ಅಭ್ಯಾಸವನ್ನ ಏನ್ ಮಾಡ್ಬೇಕು ಮತ್ತೆ ಪುನರಾವರ್ತನೆ ಮಾಡಬೇಕು, ಪುನರಾವರ್ತನೆ ಪುನರಾವರ್ತನೆ ಕಲಿಕೆ ಬೇರೆ ಸನ್ನಿವೇಶಗಳಲ್ಲಿ ಅದು ಯೂಸ್ ಆಗ್ತಾ ಇದ್ರ ಅದಕ್ಕೆ ಏನಾಗ್ತದೆ ಕಲಿಕಾ ಪರಿಣಾಮ ಸಂತೋಷಕ ಉಂಟಾಗ್ತದೆ, ಯೂಸ್ ಆಗ್ಲಿಲ್ಲ ಅಂತಂದ್ರೆ ಅದು ಕಲಿಕಾ ಸನ್ನಿವೇಶ ದುಃಖಕರ ಸನ್ನಿವೇಶ ಆಗ್ತದ. ಎಸ್ ಹಾಗಾಗಿ ಇಂತಹ ಏನಂತ ಹೇಳಾಗ್ತದ ಸಂಪೂರ್ಣವಾಗಿ ಕಲಿಕೆಗೆ ಸಂಬಂಧಪಟ್ಟಂತ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಮೂಲತಃ ಕೆಲವೊಂದಿಷ್ಟು ಪರಿಕಲ್ಪನೆ ಅಂತಂದಾಗ ಇಲ್ಲಿ ಕೆಲವೊಂದಿಷ್ಟು ಏನ್ ಹೇಳ್ತಂದ ಕೊಡ್ತಾ ಹೋಗ್ತೇವೆ. ಪರಿಕಲ್ಪನೆ ಕಲಿಕೆ, ಮಗು ಪರಿಕಲ್ಪನೆ ಕಲಿಕೆ ಹೆಂಗ್ ಮಾಡ್ತಂದ ಕೆಲವೊಂದಿಷ್ಟು ವರ್ಗಗಳನ್ನ ಮಾಡ್ತದ. ಕೆಲವೊಂದಿಷ್ಟು ಏನು ವರ್ಗಗಳು ಮಾಡ್ತಂದ್ರ ಈ ಕೆಲವೊಂದಿಷ್ಟು ಆ ವಸ್ತುಗಳನ್ನ, ಮರಗಳನ್ನ, ಸಸ್ಯಗಳನ್ನ, ಹಣ್ಣುಗಳನ್ನ, ಹೂಗಳನ್ನ ನೋಡ್ತಾ ಹೋದಾಗ ಆ ವರ್ಗಗಳನ್ನ ಮಾಡ್ತದ. ಇದೇನು ಸಾಮಾನ್ಯೀಕರಣ ವರ್ಗವನ್ನ ಮಾಡ್ತದೆ. ಸಾಮಾನ್ಯೀಕರಣ ಅಂತಂದಾಗ ಎಲ್ಲಾ ಮರಗಳು ಅಂತ ಹೇಳಿ ಮರಗಳಲ್ಲಿ ವಿಭೇದೀಕರಣ ಪರಿಕಲ್ಪನೆ ಅಂತೂ ಕೂಡ ಬರ್ತದೆ ಇದರಲ್ಲಿ. ಬಟ್ ಇಲ್ಲಿ ನಾನು ಆಪ್ಷನ್ ಅಲ್ಲಿ ಇದ್ದದನ್ನು ತಗೊಳ್ತಾ ಹೋಗ್ತಾ ಇದ್ದೀನಿ. ಎಸ್ ಹಾಗಾದ್ರ ಎಸ್ ವೆರಿ ಗುಡ್ ಎಸ್ 2015ರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದ. ಎಸ್ ಇಂಥವನ್ನ ಕೇಳ್ತಾನೆ ಪ್ರಶ್ನೆಗಳನ್ನ. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಬಹಳ ಬಿಡಿಸ್ತಾ ಹೋಗುವುದರಿಂದ ನಮಗೆ ಏನಾಗ್ತದೆ ಅಂದ್ರ ಇಲ್ಲಿ ನಾವು ತಿಳುವಳಿಕೆ ಮಾಡ್ತೇವೆ. ಹಾಗಾದ್ರ ಈ ಪರಿಕಲ್ಪನೆ ವಿಧಾನದಲ್ಲಿ ಏನಂತ ಹೇಳಾಗ್ತದ ಸಂಪೂರ್ಣವಾಗಿ ಮರಗಳು ಯಾವದಾವು ಅಂತ ಹೇಳ್ತೀವಿ. ಹಾಗಾದ್ರ ಈ ಮರಗಳ ವಿಭೇದೀಕರಣ ಮಾಡತ್ತಿಲ್ಲ, ಎಲ್ಲಾ ಮರಗಳು ಒಂದೇ ವರ್ಗಕ್ಕೆ ಸೇರ್ಯಾವ. ಉದಾಹರಣೆಗೆ ಮಾವಿನ ಮರ, ಹಲಸಿನ ಮರ, ಶ್ರೀಗಂಧ ಮರ, ಸಾಗವಾನಿ ಇವೆಲ್ಲವೂ ಕೂಡ ಬೇರೆ ಹೆಸರದಾವ. ಎಲ್ಲಾ ಹೆಸರುಗಳಿದ್ದ ಎಲ್ಲವುಗಳು ಬೇರೆ ಇದ್ರು ಕೂಡ ಅವು ಯಾವ ವರ್ಗಕ್ಕೆ ಸೇರ್ಯಾವ ಅಂತಂದ್ರೆ ಮರಗಳ ವರ್ಗಕ್ಕೆ ಸೇರ್ಯಾವ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಹಣ್ಣುಗಳ ವರ್ಗ, ಯಾವ ವರ್ಗ, ಹಣ್ಣುಗಳು, ಎಲ್ಲಾ ಹಣ್ಣುಗಳು ಒಂದೇ ಅನ್ನೋದು ಸಾಮಾನ್ಯೀಕರಣ ಮಾಡ್ತದೆ, ವಿಭೇದೀಕರಣ ಮಾಡಕತ್ತಿಲ್ಲ. ವಿಭೇದೀಕರಣ ಅಂತಂದ್ರೆ ಬೇರೆ ಬೇರೆ ಆಗ್ತಾವ, ಮಾವಿನ ಹಣ್ಣು ಆಮೇಲೆ ಹಲಸಿನ ಹಣ್ಣು ಅಂತ ಹೇಳಿ ಬೇರೆ ಆಗ್ತದ. ಸಾಮಾನ್ಯೀಕರಣ ಮಾಡೋದ್ರಿಂದ ಹಣ್ಣುಗಳು ಸಾಮಾನ್ಯೀಕರಣ, ಮರಗಳು ಇರ್ಬೋದು, ಹಣ್ಣುಗಳು ಇರ್ಬೋದು, ಹೂಗಳು ಎಲ್ಲಾ ಹೂಗಳು ಒಂದೇ ವರ್ಗಕ್ಕೆ ಸೇರ್ಯಾವ, ಮರಗಳು ಒಂದೇ ವರ್ಗಕ್ಕೆ ಸೇರ್ಯಾವ, ಈ ಹಣ್ಣುಗಳು ಒಂದೇ ವರ್ಗಕ್ಕೆ ಸೇರ್ಯಾವ ಅಂತ ಹೇಳ್ತಾರೆ ಉಲ್ಲೇಖವನ್ನ ಮಾಡ್ಲಾಗ್ತದ. ಅದ್ರ ಜೊತೆಗೆ ಮತ್ತೆ ಏನಂತಂದ್ರ ಈ ಸರಣಿ ಕಲಿಕೆ ಅಂತೇಳಿ ಕೆಲವೊಂದಿಷ್ಟು ಏನಾಗ್ತದಂದ್ರ ಸರಣಿ ಕಲಿಕೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಕೆಲವೊಂದಿಷ್ಟು ಒಂದಕ್ಕೆ ಒಂದು ಸರಣಿಯಾಗಿ ನೋಡ್ತಾ ಹೋಗ್ತೀವಿ, ಒಂದಕ್ಕೆ ಒಂದು ಸಹಸಂಬಂಧ ಸರಣಿಯ ಕಲಿಕೆಯನ್ನ ನೋಡ್ತಾ ಹೋಗ್ತೇವೆ. ಯಾವುದು ಸಹಸಂಬಂಧ ಕಲಿಕೆ ಅಂತಂದಾಗ ಮೂಲತಃ ಇಲ್ಲಿ ಏನಪ್ಪಾ ಅಂದಾಗ ಕೆಲವೊಂದಿಷ್ಟು ವರ್ಡ್ಗಳನ್ನ, ಕೆಲವೊಂದಿಷ್ಟು ಶಬ್ದಗಳನ್ನ ಹೇಳ್ತಾ ಹೋದಾಗ ಆ ಶಬ್ದಗಳ ಬಳಕೆಯಲ್ಲಿ ಏನಾಗ್ತದೆ ಅಂದಾಗ ನಾವು ಒಂದಕ್ಕೆ ಸಮಾನವಾಗಿ ಮತ್ತೊಂದು ಆಡು ಭಾಷೆಗೆ ಬಂದ್ ಬಿಡ್ತದ. ಉದಾಹರಣೆಗೆ ಅಪ್ಪ ಅಂದ್ರ ಅಮ್ಮ ಅಂತಂದೇ ಬಿಡ್ತೀವಿ, ಅಪ್ಪ ಅವ್ವ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತೇಳಿ ವರ್ಡ್ ಜೊತೆಗೆ ಮತ್ತೊಂದು ವರ್ಡ್ ಸಲೀಸಾಗಿ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಇಂತಹ ವರ್ಡ್ಗಳು ಏನಾಗ್ತವ ಸರಣಿ ಒಂದರ ನಂತರ ಏನಪ್ಪಾ ಅಂದ್ರ ಅಪ್ಪ ಅಮ್ಮ ಅಂತ ಕರಿತೀವಿ, ಹೌದಾ. ಅದ್ರ ಜೊತೆಗೆ ಅಣ್ಣ ತಮ್ಮ ಅಂತ ಕರಿತೀವಿ, ಅಕ್ಕ ತಂಗಿ ಅಂತ ಕರಿತೀವಿ, ಹೌದಾ. ಇಂತಹ ಒಂದಕ್ಕೊಂದು ಸಹಸಂಬಂಧ ಇದು ಶಬ್ದಗಳ ಸರಣಿ ಆಗ್ತದ. ಏನಂತ ಹೇಳಾಗ್ತದ ಶಬ್ದಗಳ ಸರಣಿ ಆಗ್ತದ. ಎಸ್ ಶಬ್ದಗಳ ಸರಣಿ ಇದಾದ ನಂತರ ಗತಿಶೀಲನ ಅಂತ ಕರಿತೀವಿ. ಮುಗಿದ ಹೋತು ಗತಿಶೀಲನ ಅಂತ ಕರಿತೀವಿ. ಗತಿಶೀಲನ ಒಂದು ಏನಪ್ಪಾ ಅಂದ್ರೆ ಸರಣಿ ಅಂತ ಕರಿತೀವಿ. ಗತಿಶೀಲನ ಸರಣಿ ಅಂತಂದ್ರ ಇಲ್ಲಿ ಎಲ್ಲವೂ ಕೂಡ ಅಕ್ವೈರ್ ಆಗಿ ಒಂದರಲ್ಲೇ ಬರೋದು ಅಂತ ಹೇಳ್ತೀವಿ. ಒಂದಕ್ಕೂ ಉದಾಹರಣೆಗೆ ಗತಿಶೀಲ, ಈಗ ಉದಾಹರಣೆಗೆ ಏನಪ್ಪಾ ಅಂದ್ರೆ ನಾವು ಕಾರ್ ಡ್ರೈವ್ ಮಾಡಕ್ ಹೋದಾಗ ಅಲ್ಲಿ ಕಾರ್ ಡ್ರೈವ್ ಮಾಡುವಂತ ವ್ಯಕ್ತಿ ಕಲಿಯಬೇಕಾದ ವಿಷಯ ಏನಪ್ಪಾ ಅಂದ್ರ ಮೊದಲು ಏನಪ್ಪಾ ಅಂದ್ರೆ ಕೀಯನ್ನ ಹೆಂಗ್ ಹಾಕ್ಬೇಕು, ಕೀ ಆದ್ಮೇಲೆ ಯಾವ ರೀತಿ ಅದನ್ನ ಸ್ಟಾರ್ಟ್ ಮಾಡಬೇಕು, ಅದಕ್ಕಿಂತ ಮುಂಚಿತವಾಗಿ ಗೇರು ನ್ಯೂಟ್ರಲ್ ಅದ ಇಲ್ಲ ನೋಡ್ಕೋಬೇಕು, ಅದಾದ್ಮೇಲೆ ಎಕ್ಸಿಲೇಟರ್ ಕೊಡ್ತಾ, ಆಮೇಲೆ ಯಾವ್ದಪ್ಪ ಅಂದ್ರೆ ಕ್ಲಚ್ ಬಿಡ್ತಾ. ಈಗ ಬಹುತೇಕ ಎಲ್ಲವುಗಳನ್ನ ಒಂದರಲ್ಲಿ ಕ್ರೋಢೀಕರಣ ಮಾಡಿ ಗತಿಶೀಲನ ಒಂದಕ್ಕಿಂತ ಹೆಚ್ಚು ಕಾರ್ಯಗಳನ್ನ ನಾವು ಎದ್ರಲ್ಲಿ ನೋಡ್ತೀವಿ ಸರಣಿ ಕಲಿಕೆ. ನಿಯಮ ಅಂತಂದ್ರ ಕೆಲವೊಂದಿಷ್ಟು ನಿಯಮಗಳನ್ನ, ಉದಾಹರಣೆಗೆ ನಾವು ಏನಂತ ಹೇಳ್ತೀವಿ ಕೆಲವೊಂದಿಷ್ಟು ನ್ಯೂಟನ್ ನಿಯಮ ಅಂತ ಕರಿತೀವಿ. ನ್ಯೂಟನ್ ನಿಯಮವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವ, ಹೌದಾ. ನ್ಯೂಟನ್ ನಿಯಮಗಳಂತಂದಾಗ ಅಲ್ಲಿ ಯಾವ್ದಂತ ಹೇಳ್ತೀವಿ ಈ ಒಂದು ಯಾವ್ದಂತಿದೆ ನ್ಯೂಟನ್ ನಿಯಮಗಳನ್ನ ನೋಡಿದಾಗ
ಪ್ರತಿಯೊಂದು ಪ್ರಚೋದನೆಗೆ ಪ್ರತಿಯೊಂದು ಪ್ರತಿಕ್ರಿಯೆ ಇರ್ತದ ಅಂತ ಹೇಳ್ತೀವಿ. ಹಾಗಾಗಿ ಮೂರನೇ ಲಾ ಇರ್ಬೋದು. ಆಮೇಲೆ ಯಾವುದೇ ವಸ್ತುಗಳನ್ನ, ಯಾವುದೇ ಒಂದು ಜಡ ವಸ್ತುಗಳ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗದೇ ಇದ್ದಾಗ ಆ ವಸ್ತುಗಳು ಚಲಿಸಲಾರವು, ಶಾಶ್ವತವಾಗಿ ಅಲ್ಲೇ ಇರ್ತಾವ ಅಂತೇಳಿ ಅಂತಹವುಗಳನ್ನ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ತೀವಿ. ಜೊತೆಗೆ ತಾಂಡೈಕ್ ಅವರ ಕಲಿಕಾ ನಿಯಮ ಇರ್ಬೋದು. ಇವೆಲ್ಲವುಗಳನ್ನ ತಾಂಡೈಕ್ಯರು ಯಾವುದು, ಸಿದ್ಧತಾ ನಿಯಮ, ಆಮೇಲೆ ಸಿದ್ಧತಾ ಇರ್ಬೋದು, ಅಭ್ಯಾಸ ಇರ್ಬೋದು, ಅಭ್ಯಾಸದ ಜೊತೆಗೆ ಪರಿಣಾಮ ನಿಯಮ, ಇವೆಲ್ಲವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತೇಳಿ ಜ್ಞಾನಿಯವರು ತಮ್ಮ ಕಲಿಕಾ ಸಿದ್ಧಾಂತದಲ್ಲಿ ಹೇಳ್ಯಾರ. ಇನ್ನು ಸಮಸ್ಯೆ ಅಂದ್ರ ಮಗುವಿನ ತನ್ನ ಪೂರ್ವ ಜ್ಞಾನವನ್ನ ಅರಿತ, ಮಗು ತನ್ನ ಏನು ಪೂರ್ವಜ್ಞಾನ, ಹಿಂದಿನ ಜ್ಞಾನ ಇರ್ತದಲ್ಲ, ಆ ಜ್ಞಾನವನ್ನ ತಿಳ್ಕೊಂಡ ಏನ್ ಮಾಡ್ತದ ಅಂತ ಹೇಳಾಗ್ತದ, ಮಗು ತನ್ನ ಸಮಸ್ಯೆಗಳನ್ನ, ತನಗೆ ಒದಗಿದಂತ ಪ್ರಸ್ತುತ ಸನ್ನಿವೇಶದ ಸಮಸ್ಯೆಗಳನ್ನ ಬಿಡಿಸ್ಕೊಳ್ತಾ ಹೋಗ್ತದ. ಹಾಗಾಗಿ ಅದು ಉನ್ನತ ಮಟ್ಟದ, ಮಗು ತನ್ನ ಜ್ಞಾನದ ಮುಖಾಂತರ ಉನ್ನತ ಮಟ್ಟದ ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ತದ. ಇದಕ್ಕೆ ನಾವೇನಂತ ಕರಿತೀವಿ ಅಂದಾಗ ಸಮಸ್ಯಾ ಪರಿಹಾರಾತ್ಮಕ ಉನ್ನತ ಮಟ್ಟದ ಒಂದು ಕಲಿಕಾ ಒಂದು ಏನಂತ ಹೇಳಾಗ್ತದ, ಅತ್ಯಂತ ಉನ್ನತ ಒಂದು ಪ್ರಕಾರ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಡಿಟೇಲ್ ನಮಗೆ ಕ್ಲಾಸ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಕ್ಲಾಸ್ ಅಲ್ಲಿ ನೀವು ತಿಳ್ಕೊಬಹುದು. ಅದರ ಬಗ್ಗೆ ಎಷ್ಟು ಪ್ರಕಾರಗಳದಾವ, ಪ್ರಕಾರಕ್ಕೆ ಸಂಬಂಧಪಟ್ಟಂತ ಏನು ಆ ವಿಷಯಗಳನ್ನ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತೀವಿ. ಎಸ್ ಸ್ನೇಹಿತರೆ, ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಇವತ್ತಿನ ನಾವು ತರಗತಿಯನ್ನ ನಾನು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಒಂದು ಕೊನೆಗೊಳಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಶ್ನೆಗಳೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ಮತ್ತೆ ನಿಮ್ಮೊಂದಿಗೆ ನಾನು ಬರ್ತಾ ಹೋಗ್ತೀನಿ. ಸ್ವಲ್ಪ ಸಮಯದಿಂದ ಏನು ಇವತ್ತಿನ ತರಗತಿಗಳನ್ನ ಬೇಗ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಬಹಳ ಖುಷಿ ಆಗ್ತದೆ. ಎಲ್ಲರೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಜನರು ಈ ತರಗತಿಯಲ್ಲಿ ನೀವು ಪಾಲ್ಗೊಂಡಿದ್ದರಿಂದ ಇದಕ್ಕಿಂತ ಖುಷಿ ನನಗೆ ಬೇರೆ ಮತ್ತೇನು ಇಲ್ಲ. ಮತ್ತೊಮ್ಮೆ ಎಲ್ಲರೂ ಕೂಡ ತರಗತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಸಿಗ್ತಾ ಇದ್ದೀನಿ. ಎಲ್ಲರಿಗೂ ನಿಮ್ಮ